ಎಲ್ಲರಿಗೂ ನಮಸ್ಕಾರ. ಈ ದಿನದಂದು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ಇದರ ವತಿಯಿಂದ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಾಗಿದೆ. ಉಪನ್ಯಾಸ ಪ್ರಸ್ತುತಪಡಿಸುವವರ ಒಂದು ಕಿರು ಪರಿಚಯ ನೀಡಲಿದ್ದಾರೆ ಶ್ರೀಮತಿ ಸ್ವಪ್ನ, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜಗಳೂರು ಇವರು. ಡಾಕ್ಟರ್ ಎಚ್.ವಿ. ವಾಮದೇವಪ್ಪ ಸರ್, ಆಡಳಿತಾಧಿಕಾರಿಗಳು, ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ, ಸಿರಿಗೆರೆ, ಚಿತ್ರದುರ್ಗ ಜಿಲ್ಲೆ, ಹಾಗೂ ಶಿಕ್ಷಣ ತಜ್ಞರು ಮತ್ತು ವಿಶ್ರಾಂತ ಪ್ರಾಂಶುಪಾಲರು, ಎಂಎಂ ಶಿಕ್ಷಣ ಮಹಾವಿದ್ಯಾಲಯ, ಅನುಭವ ಮಂಟಪ, ದಾವಣಗೆರೆ. ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಸಹಾಯಕವಾಗುವುದು ನನ್ನ ಹೆಮ್ಮೆಯ ಕರ್ತವ್ಯ. ಜ್ಞಾನವು ಪ್ರಜ್ಞೆಗೆ ಬೆಳಕನ್ನು ಕೊಡುತ್ತದೆ. ನಾನು ಆ ಹೊಸ ಬೆಳಕನ್ನು ಕೊಡುವ ಭಾಗ್ಯಶಾಲಿ. ವಿದ್ಯಾರ್ಥಿಗಳ ಕಲಿಕೆಯ ಉದ್ದೀಪನಕ್ಕೆ ಕಾರಣವಾಗುವುದೇ ನನ್ನ ಸಂತೋಷ. ಅಧ್ಯಾಪನದಲ್ಲಿ ನನ್ನ ಉನ್ನತಿಯೇ ನನ್ನ ವಿಜಯ ಎಂಬ ಧ್ಯೇಯ ವಾಕ್ಯಗಳಂತೆ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ತಮ್ಮ ತನು, ಧನ, ಮನಗಳನ್ನು ಮುಡುಪಾಗಿಟ್ಟು ಸಾರ್ಥಕ ಜೀವನ ಸಾಗಿಸಿದ ನನ್ನ ಹೆಮ್ಮೆಯ ಪೂಜ್ಯ ಗುರುಗಳನ್ನು ಇಂದು ನಾನು ಅತ್ಯಂತ ಅಭಿಮಾನದಿಂದ ಗೌರವಪೂರ್ವಕವಾಗಿ ಪರಿಚಯಿಸುತ್ತಿದ್ದೇನೆ. ಡಾಕ್ಟರ್ ಎಚ್.ವಿ. ವಾಮದೇವಪ್ಪನವರು 18/5/1957 ದಿವಂಗತ ಎಚ್. ವೀರಭದ್ರಪ್ಪ ಮತ್ತು ದಿವಂಗತ ಶ್ರೀಮತಿ ಪಾರ್ವತಮ್ಮ ಇವರ ಹೆಮ್ಮೆಯ ಪುತ್ರರಾಗಿ ಹಿರೇಕೋಗಲೂರು ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಶ್ರೀಮಾನ್ಯರು ಕರ್ನಾಟಕದ ಹೆಸರಾಂತ ವಿಶ್ವವಿದ್ಯಾಲಯಗಳಿಂದ ಎಂಎಸ್ಸಿ, ಎಂಇಡಿ, ಪಿಜಿಇಡಿ, ಪಿಎಚ್ಡಿ, ಸ್ನಾತಕೋತ್ತರ ಪದವಿಗಳನ್ನು ಉನ್ನತ ಶ್ರೇಣಿಯಲ್ಲಿ ಪಡೆದಿರುತ್ತಾರೆ. ಎಂಎನ್ ಶಿಕ್ಷಣ ಕಾಲೇಜು ಚಿಕ್ಕಮಗಳೂರಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿ, ಎಂಎಂ ಶಿಕ್ಷಣ ಮಹಾವಿದ್ಯಾಲಯ ದಾವಣಗೆರೆಯಲ್ಲಿ ಉಪನ್ಯಾಸಕರಾಗಿ, ಪ್ರವಾಚಕರಾಗಿ, ಸಹ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸ್ನಾತಕೋತ್ತರ ಶಿಕ್ಷಣ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಬಿಇಎ ಶಿಕ್ಷಣ ಕಾಲೇಜು ದಾವಣಗೆರೆ, ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ, ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 15ಕ್ಕೂ ಹೆಚ್ಚು ಸಂಶೋಧಕರಿಗೆ ಪಿಎಚ್ಡಿ ಮಾರ್ಗದರ್ಶಕರಾಗಿ, 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಂಫಿಲ್ ಪದವಿಯ ಮಾರ್ಗದರ್ಶಕರಾಗಿ, ಉತ್ತಮ ಸಂಶೋಧನಾ ಮಾರ್ಗದರ್ಶಕರೆಂದು ಹೆಸರಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಹೆಮ್ಮೆಯ ಗುರುಗಳ ಬೋಧನಾ ವಿಷಯಗಳು ಬಿಇಡಿ ಪದವಿ ತರಗತಿಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಜೀವಶಾಸ್ತ್ರ ಬೋಧನಾ ವಿಧಾನ, ಇಂಗ್ಲಿಷ್ ಬೋಧನಾ ವಿಧಾನ, ಪರಿಸರ ಶಿಕ್ಷಣ, ವಿಶಿಷ್ಟ ಮಕ್ಕಳ ಶಿಕ್ಷಣ, ಎಂಎಡ್ ಹಂತದಲ್ಲಿ ಉನ್ನತ ಹಂತದ ಶೈಕ್ಷಣಿಕ ಮನೋವಿಜ್ಞಾನ, ಸಂಶೋಧನಾ ವಿಧಾನ, ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರ, ಉದ್ಯಮಶೀಲತೆಯ ಶಿಕ್ಷಣ ವಿಷಯಗಳನ್ನು ವಿದ್ಯಾರ್ಥಿಗಳ ಮನಮುಟ್ಟುವಂತೆ ಬೋಧಿಸಿದ್ದಾರೆ. ಪೂಜ್ಯ ಗುರುಗಳು ಅಂಡರ್ ಅಚೀವ್ಮೆಂಟ್ ಇನ್ ಬಯಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನ್ ಸೈಕಾಲಜಿ, ಮಗುವಿನ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ, ನನಗೆ ನಾನೇ ದಾರಿದೀಪ ಮುಂತಾದ 15ಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ. ಇಂಟರ್ನ್ಶಿಪ್ ಇನ್ ಟೀಚಿಂಗ್, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, ಚಾಲೆಂಜ್ ಆಫ್ ಕ್ವಾಲಿಟಿ ಟೀಚರ್ ಎಂಬ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ. ಇಂಟರ್ನ್ಶಿಪ್ ಇನ್ ಟೀಚಿಂಗ್, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, ಚಾಲೆಂಜ್ ಆಫ್ ಕ್ವಾಲಿಟಿ ಟೀಚರ್ ಎಂಬ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ. ಶೈಕ್ಷಣಿಕ ಸಂಶೋಧನೆಗೆ ಸಂಬಂಧಿಸಿದ 40ಕ್ಕೂ ಹೆಚ್ಚು ಲೇಖನಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿವೆ. ಹೆಮ್ಮೆಯ ಗುರುಗಳು ಪಡೆದಿರುವ ಪ್ರಶಸ್ತಿಗಳು ಮತ್ತು ಬಹುಮಾನಗಳು: ಏರ್ ಇಂಡಿಯಾ ಬೋಲ್ಟ್ ಪ್ರಶಸ್ತಿ, ಶಿಕ್ಷಣ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಯೂನಿವರ್ಸಿಟಿ ಆಫ್ ಅಮೆರಿಕಾ USA ಇಂದ ಡಿಲೀಟ್ ಪ್ರಶಸ್ತಿ, ಅನುಪಮ ಗುರುಚೇತನ ಪ್ರಶಸ್ತಿ, ಸೋಮೇಶ್ವರ ಶಿಕ್ಷಣ ಸಿರಿ ಪ್ರಶಸ್ತಿ, ಸಾಧನಾ ಎಜುಕೇಷನ್ ಆಫ್ ದಿ ಡಿಕೇಡ್ ಪ್ರಶಸ್ತಿ, ಸಾಹಿತ್ಯ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ, 66ನೇ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ, ರಾಜ್ಯ ಮಟ್ಟದ HN ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ರಾಜ್ಯದಾದ್ಯಂತ
ಅನೇಕ ವೃತ್ತಿಪರ ಸಂಘಟನೆಗಳಲ್ಲಿ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕೋಶಾಧ್ಯಕ್ಷರು, ಸಹಾಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದಾದ್ಯಂತ ವಿವಿಧ ಸಮಿತಿಗಳು ಹಾಗೂ ಮಂಡಳಿಗಳನ್ನು ಪ್ರತಿನಿಧಿಸಿರುತ್ತಾರೆ. ರಾಜ್ಯ ಶಿಕ್ಷಣ ಇಲಾಖೆ ಇತರೆ ಸಂಘಟನೆಗಳ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುತ್ತಾರೆ. ಶಿಕ್ಷಣ ವಿಷಯದಲ್ಲಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ಸಂಘಟಿಸಿರುತ್ತಾರೆ. ಸಂಘಟನಾ ಅಧ್ಯಕ್ಷರೂ ಆಗಿರುತ್ತಾರೆ. ಹೆಸರಾಂತ ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯದಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ಸಾಮಾಜಿಕ ಸಂಘಟನೆ, ಸಮಾಜ ಸೇವಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವ ಪೂಜ್ಯ ಗುರುಗಳು ಡಾಕ್ಟರ್ HVV ಚಾರಿಟಬಲ್ ಎಜುಕೇಷನ್ ಟ್ರಸ್ಟ್ ಸಹಯೋಗದೊಂದಿಗೆ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಪ್ರಶಿಕ್ಷಕರು, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರನ್ನು ಗುರುತಿಸಿ ಗುರುಚೇತನ, ಗುರುಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದಾರೆ. ಉದ್ಯೋಗವನ್ನು ಬಯಸುವ ಸಹಸ್ರ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾರ್ಗದರ್ಶನ ನೀಡುವ ಆಶಾಕಿರಣವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹತ್ತಾರು ಸಮಾಜ ಸೇವಾ ಕಾರ್ಯಗಳು, ಶೈಕ್ಷಣಿಕ ಕಾರ್ಯಗಳಿಗೆ ತಮ್ಮ ಅಮೂಲ್ಯ ಜೀವನದ ಸಮಯವನ್ನು ವಿನಿಯೋಗಿಸುತ್ತಾ ಸದಾ ಶಾಂತಚಿತ್ತರು, ಹಸನ್ಮುಖಿಗಳು, ಪ್ರಖರ ವಿದ್ವತ್ ಹೊಂದಿದವರು, ಜ್ಞಾನಿಗಳು, ದೇಶ ವಿದೇಶಗಳಲ್ಲಿ ಸಹಸ್ರ ವಿದ್ಯಾರ್ಥಿ ಬಳಗವನ್ನು ಹೊಂದಿರುವ ನನ್ನ ಪೂಜ್ಯ ಗುರುಗಳ ತಮ್ಮ ಜ್ಞಾನಸುಧೆಯನ್ನು ಈ ಸಮಾರಂಭದಲ್ಲಿ ಪಸರಿಸಬೇಕೆಂದು ಗೌರವಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವ್ಯಕ್ತಿತ್ವದ ಕಿರುಪರಿಚಯ ನೀಡಿದ ಶ್ರೀಮತಿ ಸ್ವಪ್ನಾರವರಿಗೆ ಧನ್ಯವಾದಗಳು. ಈಗ ಶ್ರೀಯುತ BT ಪ್ರಕಾಶ್, ನಿವೃತ್ತ ಸಹಾಯಕ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ದಾವಣಗೆರೆ, ಇವರಿಂದ ಒಂದು ಪ್ರಾರ್ಥನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾ ಆನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಏಕದಂತಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಮೋಹನ ಮುರಳಿಯ ನಾದವ ಕೇಳಿ ಪುಳಕಿತಗೊಂಡವು ಗೋವುಗಳೆಲ್ಲ. ಗುರು ಸಾರ್ವಭೌಮರ ವೀಣಾಗಾನಕ್ಕೆ ಮೋಹನ ಕುಣಿದ ಆನಂದದಿಂದ. ಮೋಹನ ಮುರಳಿಯ ನಾದವ ಕೇಳಿ ಯಮುನಾ ತೀರದಿ ಬೃಂದಾವನದೊಳು, ಯಮುನಾ ತೀರದಿ ಬೃಂದಾವನದೊಳು ಗೋಪಿಯರೊಡನೆ ಆಡಿದ ಮೋಹನ
ತುಂಗಾ ತೀರದಿ ಬೃಂದಾವನದೊಳು ತುಂಗಾ ತೀರದಿ ಬೃಂದಾವನದೊಳು ಭಕ್ತರುದದಿ ಮೆರೆದಿಹ ಗುರುರಾಯ ಭಕ್ತರುದದಿ ಮೆರೆದಿಹ ಗುರುರಾಯ ಮೋಹನ ಮುರಳಿಯ ನಾದವ ಕೇಳಿ ಪುಳಕಿತಗೊಂಡವು ಗೋವುಗಳೆಲ್ಲ ಗುರು ಸಾರ್ವಭೌಮರ ವೀಣಾಗಾನಕ್ಕೆ ಮೋಹನ ಕುಣಿದ ಆನಂದದಿಂದ ಮೋಹನ ಮುರಳಿಯ ನಾದವ ಕೇಳಿ ಆ ಕೃತಯುಗದಲ್ಲಿ ನರಹರಿಯಾದ ಮೋಹನ 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 ಕೃತಯುಗದಲ್ಲಿ ನರಹರಿಯಾದ ಮೋಹನ ಕೃತಯುಗದಲ್ಲಿ ನರಹರಿಯಾದ ಮೋಹನ ಗುರು ಸಾರ್ವಭೌಮರ ವೀಣಾಗಾನಕ್ಕೆ ಮೋಹನ ಕುಣಿದ ಆನಂದದಿಂದ ಮೋಹನ ಮುರಳಿಯ ನಾದವ ಕೇಳಿ ಆ ಎಲ್ಲರಿಗೂ ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ಪ್ರಾರ್ಥಿಸಿದ ಶ್ರೀಯುತ ಪ್ರಕಾಶ್ ರವರಿಗೆ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಶ್ರೀಯುತ ಡಾಕ್ಟರ್ HV ವಾಮದೇವಪ್ಪ, ನಿವೃತ್ತ ಪ್ರಾಚಾರ್ಯರು, MM ಶಿಕ್ಷಣ ಮಹಾವಿದ್ಯಾಲಯ, ದಾವಣಗೆರೆ. ವಿಷಯ ಬೋಧನೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ. ಇವರಿಗೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ನುಡಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ದಾವಣಗೆರೆ ಜಿಲ್ಲಾ ಶಾಖೆಯ ಶೈಕ್ಷಣಿಕ ಸಮಾವೇಶ, ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಈ ದಿನ ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಿಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ CB ರವಿಯವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ, B ಪಾಲಾಕ್ಷ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧ್ಯಾಪಕ ಮಿತ್ರರೇ ಹಾಗೂ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ದಾವಣಗೆರೆ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸ ಮಿತ್ರರೇ ಹಾಗೂ ಇಲ್ಲಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳೇ, ಈ ಸಮಾರಂಭಕ್ಕೆ ನನ್ನನ್ನು ಕರೆಯೋದಕ್ಕೆ ಬಂದಾಗ ಒಂದು 10 ಜನ ಬಂದಿದ್ದರೆ ಅದರಲ್ಲಿ 7-8 ಜನ ನನ್ನ ವಿದ್ಯಾರ್ಥಿಗಳೇ ಇದ್ದರು. ಅದರಿಂದ ಒಂದು ಸದಾವಕಾಶ ದೊರೆಯುತ್ತೆ ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತಿನ ಶಿಕ್ಷಣದಲ್ಲಿ ಅಗತ್ಯವಾಗಿರುವಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನು ಕುರಿತು ಕೆಲವು ವಿಷಯಗಳನ್ನು ತಮ್ಮೊಡನೆ ಹಂಚಿಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನಿಲ್ಲಿ ನಿಂತಿದ್ದೇನೆ. ತಾವೆಲ್ಲ ಬೋಧನೆ ಮಾಡುವ ಹಂತ ಏನಿದೆ, ಪದವಿ ಪೂರ್ವ ಹಂತ ಅಥವಾ ಹದಿಹರೆಯದ ಹಂತ ಏನು ಕರಿತೀವಿ, ಇದು ಜೀವನದ ಒಂದು ಪ್ರಮುಖ ಘಟ್ಟ ಅಂತೇಳಿ ಕರಿತೀವಿ. ಜೀವನದ ಕವಲು ದಾರಿ ಮಕ್ಕಳಿಗೆ. ಅವರು ಯಾವ ದಾರಿನಲ್ಲಿ ಮುಂದೆ ಸಾಗಬೇಕು ಅನ್ನೋವಂಥದ್ದನ್ನು ತಾವು ಏನು ಮಾರ್ಗದರ್ಶನ ಕೊಡ್ತೀರಿ ಅದ್ರ ಮೇಲೆ ಅವ್ರ ಜೀವನ ರೂಪುಗೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. 10ನೇ ತರಗತಿ ಅಥವಾ PUC ಮುಗಿಸಿದ ತಕ್ಷಣ ಅವರು ಕೆಲವರು ಶಿಕ್ಷಣವನ್ನು ನಿಲ್ಲಿಸಿ ವ್ಯವಸಾಯ ಕ್ಷೇತ್ರಕ್ಕೆ ಹೋಗ್ಬೋದು, ಇನ್ನು ಕೆಲವರು ಕಲಾ ವಿಭಾಗಕ್ಕೆ, ವಿಜ್ಞಾನ ವಿಭಾಗಕ್ಕೆ ಅಥವಾ ವಾಣಿಜ್ಯ ವಿಭಾಗಕ್ಕೆ, ಡಿಪ್ಲೊಮಾದಂಥ ಕೋರ್ಸ್ಗಳಿಗೆ, ವೊಕೇಶ್ನಲ್ ಕೋರ್ಸ್ಗಳಿಗೆ
ಹೋಗ್ತಕ್ಕಂಥ ಅವಕಾಶಗಳು ಈ ಮಕ್ಕಳಿಗೆ ಇರುತ್ತೆ. ಇಟ್ಸ್ ಎ ಟರ್ಬುಲೆಂಟ್ ಪೀರಿಯಡ್ ಇನ್ ದ ಲೈಫ್ ಆಫ್ ಅನ್ ಇಂಡಿವಿಜುವಲ್. ಸಂಕ್ಷೋಭೆ ಅಥವಾ ಪ್ರಯಾಸಗಳ ಕಾಲ ಅಂತೇಳಿ ಕರಿತೇವೆ. ಮಕ್ಕಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಒಂದು ಕಾಲ ಇದು. ಇದಕ್ಕೆ ಕಾರಣ ಏನು ಅಂತಂದರೆ ಅವರ ದೇಹದಲ್ಲಿ ಆಗ್ತಕ್ಕಂಥ ಆಂತರಿಕ ಬದಲಾವಣೆಗಳಿಂದ. ಇಟ್ಸ್ ಎ ಸ್ಟೇಜ್ ವೇರ್ ಯು ಫೈಂಡ್ ದ ರಿಲೀಸ್ ಆಫ್ ಹಾರ್ಮೋನ್ಸ್ ಇನ್ ದರ್ ಬಾಡಿ. ದೇಹದಲ್ಲಿ ಹಾರ್ಮೋನ್ಗಳ ಬಿಡುಗಡೆಯಿಂದ ಆ ಹಂತದ ಮಕ್ಕಳು ಹಲವಾರು ಬದಲಾವಣೆಗಳನ್ನು ಎದುರಿಸಬೇಕಾಗತ್ತೆ, ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇವುಗಳನ್ನು ಎದುರಿಸ್ತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಎದುರಿಸಬೇಕಾಗಿರ್ತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ಪದವಿ ಪೂರ್ವ ಹಂತದ ಶಿಕ್ಷಕರ ಮೇಲಿದೆ, ಅಂದರೆ ನಿಮ್ಮ ಮೇಲಿದೆ. ಮಕ್ಕಳನ್ನು ಯಾವ ದಾರಿನಲ್ಲಿ ಹೋಗುವಂತೆ ಅವರನ್ನು ರೂಪಿಸಬೇಕು ಅನ್ನೋಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಈ ಹಂತದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತೇವೆ ಮಕ್ಕಳಲ್ಲಿ. ಮನೆಯಲ್ಲಿ ಸುಳ್ಳು ಹೇಳೋದಿರ್ಬೋದು, ಕೆಲವು ಮೋಸಗಳನ್ನು ಮಾಡೋಂಥದ್ದಿರ್ಬೋದು, ನಕಲುಗಳನ್ನು ಮಾಡೋ ಪ್ರವೃತ್ತಿಯನ್ನು ಮಕ್ಕಳಲ್ಲಿ ನೋಡ್ತೇವೆ. ಭಾಳಷ್ಟು ಜನ ಇಂಥ ಮಕ್ಕಳನ್ನು ನೋಡ್ತೇವೆ. ಅದ್ರ ಜೊತೆಗೆ ಅನೈತಿಕ ಸ್ಪರ್ಧೆಗಳು ಮತ್ತು ಇತರನ್ನ ಹಿಂಸಿಸ್ತಕ್ಕಂಥದ್ದು, ತೊಂದರೆ ಕೊಟ್ಟು ದೇ ಟೇಕ್ ಪ್ಲೆಷರ್ ಬೈ ಗಿವಿಂಗ್ ಟ್ರಬಲ್ ಟು ಅದರ್ಸ್. ಬೇರೆಯವ್ರಿಗೆ ತೊಂದರೆ ಕೊಟ್ಟು ಸಂತೋಷ ಪಡುವಂಥ ಮನೋಭಾವನೂ ಕೆಲವು ಮಕ್ಕಳಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹದಿಹರೆಯದಲ್ಲಿ ಅವರ ಲೈಂಗಿಕ ಅಂಗಾಂಗಗಳು ಜಾಗೃತವಾಗಿರುತ್ತೆ. ಲೈಂಗಿಕ ಕುತೂಹಲ ಅವರಲ್ಲಿ ಮೂಡುತ್ತೆ. ಆ ಕುತೂಹಲ ಕೆಲವು ಸಾರಿ ಆ ಮಕ್ಕಳನ್ನು ತಪ್ಪು ದಾರಿಗೆಳೆಯೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಹೇಗೆ, ಆ ಆಸಕ್ತಿಗಳನ್ನು ತಣಿಸ್ತಕ್ಕಂಥದ್ದು ಹೇಗೆ, ಅವ್ರನ್ನ ಯಾವ ರೀತಿ ಸರಿಯಾದ ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗಬೇಕಾದಂಥ ಅಗತ್ಯತೆ ಇದೆ. ಪ್ರತಿ ವರ್ಷ ನೀವು ನೋಡ್ತಾ ಇದ್ದೀರಿ, ಹದಿಹರೆಯದ ಹುಡುಗರು ಹದಿಹರೆಯದ ಹುಡುಗಿಯರ ಮೇಲೆ ದಾಳಿ ಮಾಡೋದು, ಆಸಿಡ್ ಎರಚೋದು ಅಥವಾ ಲೈಂಗಿಕವಾಗಿ ಅವರನ್ನು ಹಿಂಸಿಸ್ತಕ್ಕಂಥದ್ದು, ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಕ್ಕಂಥದ್ದೇ ಈ 15ರಿಂದ 25 ವಯೋಮಾನದ ಮಕ್ಕಳಲ್ಲಿ. ಸಾಮಾನ್ಯ ನಿಮ್ಮಲ್ಲಿ ಏನು ಬರ್ತಾರೆ 15ರಿಂದ 18 ಈ ಹಂತದ ಮಕ್ಕಳು ದೇ ಆರ್ ಪ್ರೋನ್ ಟು ಸಚ್ ಪ್ರಾಬ್ಲಮ್ಸ್. ಅದರಿಂದ ಈ ಮಕ್ಕಳನ್ನು ಗಮನದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇದ್ರ ಜೊತೆಗೆ ಅವರಲ್ಲಿ ಹಲವಾರು ದುಶ್ಚಟಗಳು ಬೆಳವಣಿಗೆ ಆಗಿರುತ್ತೆ. ಧೂಮಪಾನ, ಮದ್ಯಪಾನ, ಮಾದಕ ವಸ್ತುಗಳ ಸೇವನೆ, ಗುಟ್ಕಾ ತಿನ್ನೋದಂತೂ ತುಂಬ ಜಾಸ್ತಿ ಇದೆ. ಕಳೆದ ತಿಂಗಳು ನಾನು ಬಿಜಾಪುರದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾಲೇಜಿನ ಯಾವುದೇ ಮೂಲಲ್ಲಿ ನೋಡಿದರೂ ಗುಟ್ಕಾ ಉಗ್ದಿರೋದೇ ಕಾಣ್ತಾ ಇತ್ತು. ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಬಾಯಲ್ಲಿ ಗುಟ್ಕಾ ಹಾಕ್ಕೊಂಡು ಯಾವತ್ತೂ ಗುಟ್ಕಾ ತಿನ್ನೋವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ಗುಟ್ಕಾ ಸೇವನೆ, ಮದ್ಯಪಾನ ಸೇವನೆ, ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ, ಡ್ರಗ್ಸ್ಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇಂಥ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಬೇಕಾದಂಥ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ಇದ್ರ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇವತ್ತು ಎಷ್ಟು ವೇಗವಾಗಿ ಬೆಳವಣಿಗೆ ಆಗಿದೆಯೋ ಅಷ್ಟೇ ಅದು ವಿನಾಶಕಾರ ರೀತಿಯಲ್ಲಿ ಬಳಕೆ ಆಗ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಜನ ಇವತ್ತು ಹದಿಹರೆಯದ ಮಕ್ಕಳು ದೇ ಬಿಕಮ್ ಅಡಿಕ್ಟ್ಸ್ ಟು ದಿ ಸೋಷಿಯಲ್ ಮೀಡಿಯಾಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಫೇಸ್ಬುಕ್ಗಳು, ವಾಟ್ಸಪ್ಗಳು ಅಥವಾ ಟ್ವಿಟ್ಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇದರಲ್ಲೇ ಸಮಯ ಕಳೆಯೋದನ್ನು ನಾವು ನೋಡ್ತೇವೆ. ಓದೋಕ್ಕಿಂತ ಹೆಚ್ಚಿನ ಸಮಯ ಅವರು ಇಂತಹ ಮಾಸ್ ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅವ್ರನ್ನ ಹೇಗೆ ಅದನ್ನು ತಡೆಗಟ್ಟಬೇಕು? ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ನಾವು ಪದವಿ ಪೂರ್ವ ಹಂತದಲ್ಲಿ ಬೋಧಿಸ್ತಕ್ಕಂಥ ವಿಷಯಗಳ ಮೂಲಕ ಯಾವ ರೀತಿಯ ಮೌಲ್ಯಗಳನ್ನು ಅವರಲ್ಲಿ ಬಿತ್ತಬೇಕಾದಂಥ ಅಗತ್ಯತೆ ಇದೆ.
ಮೌಲ್ಯಾಧಾರಿತ ಶಿಕ್ಷಣ ಯಾಕೆ ಇವತ್ತಿನ ಯುವಜನತೆಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ನೋಡಿದ್ವಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಅಂತೇಳಿ. ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಚಿಲ್ಡ್ರನ್ ಆ್ಯಸ್ ಪ್ರೊಡಕ್ಟಿವ್, ಹೆಲ್ದಿ ಆ್ಯಂಡ್ ಪೀಸ್ಫುಲ್ ಲಿವಿಂಗಿಗೆ. ವಿ ಹ್ಯಾವ್ ಟು ಪ್ರಿಪೇರ್ ದೆಮ್ ಫಾರ್ ದಿ ಪ್ರೊಡಕ್ಟಿವ್ ಲೈಫ್. ಉತ್ಪಾದನಾತ್ಮಕ ವ್ಯಕ್ತಿಗಳನ್ನಾಗಿ, ಸಮಾಜಕ್ಕೆ ಒಂದು ಕೊಡುಗೆ ನೀಡುವಂತಹ ವ್ಯಕ್ತಿಗಳನ್ನಾಗಿ ಇವತ್ತಿನ ಯುವಜನತೆಯನ್ನು ನಾವು ರೂಪಿಸಬೇಕಾಗಿದೆ. ಆರೋಗ್ಯಕರ ವ್ಯಕ್ತಿಗಳನ್ನಾಗಿ, ಅದೇ ರೀತಿ ಶಾಂತಿಯುತವಾದಂಥ ಜೀವನವನ್ನು ನಮ್ಮ ಮಕ್ಕಳು ಸಾಗಿಸುವಂತೆ ನಾವು ಮಾಡಬೇಕು ಅಂತ ಅಂದರೆ ನಾವು ಬೋಧಿಸ್ತಕ್ಕಂಥ ವಿಷಯಗಳ ಮೂಲಕ ಮೌಲ್ಯಗಳನ್ನು ಮಕ್ಕಳಿಗೆ ಬಿತ್ತಬೇಕಾದಂಥ ಅಗತ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಏನು ಸಾಂಪ್ರದಾಯಿಕ ಮೌಲ್ಯಗಳಿದೆ, ಆ ಸಾಂಪ್ರದಾಯಿಕ ಮೌಲ್ಯಗಳು ಇವತ್ತು ಅಧಪತನ ಆಗಿದೆ. ಆ ಸಾಂಪ್ರದಾಯಿಕ ಮೌಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ ಬಿತ್ತುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದು ಸತ್ಯ ಇರ್ಬೋದು, ಅಹಿಂಸೆ ಇರ್ಬೋದು, ಪ್ರಾಮಾಣಿಕತೆ ಇರ್ಬೋದು, ತಾಳ್ಮೆ, ಮಹಿಳೆಯರನ್ನು ಗೌರವಿಸ್ತಕ್ಕಂಥದ್ದು, ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು. ಇವತ್ತು ಬಹಳಷ್ಟು ದೊಡ್ಡ ಸಮಸ್ಯೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಮಕ್ಕಳು ಎಜುಕೇಷನ್ ಪಡ್ಕೊಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಪದವಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇರೋವಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಮಹಿಳೆಯರನ್ನು ಗೌರವಿಸ್ತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸೋದ್ರಲ್ಲಿ ವಿಫಲರಾಗಿದ್ದೇವೆ. ಅದರಿಂದನೇ ಇಂತಹ ಅನಾಹುತಗಳನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಅದರಿಂದ ಇಂಥ ಸಾಂಪ್ರದಾಯಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬಿತ್ತುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ಈ ಮೌಲ್ಯಗಳು ಅಂತಂದರೆ ಬರೀ ವ್ಯಾಲ್ಯೂ ಎಜುಕೇಷನ್ ಅಂತ ಇಟ್ಕೊಂಡು ಪಾಠ ಮಾಡಿದ ತಕ್ಷಣ ಬರೋದಿಲ್ಲ. ಮೌಲ್ಯಗಳನ್ನು ನೀವು ಬಿತ್ತಬೇಕಾಗಿರ್ತಕ್ಕಂಥದ್ದು ನೀವು ಪಾಠ ಮಾಡೋ ಯಾವುದೇ ವಿಷಯ ಇರ್ಬೋದು, ಅದು ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಯಾವುದೇ ಇರಲಿ, ಆ ಎಲ್ಲವುಗಳ ಮೂಲಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬಿತ್ತುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ಮೊದಲು ನಾವು ನಮ್ಮಲ್ಲಿ ಅಂಥ ಮೌಲ್ಯಗಳನ್ನು ರೂಢಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ ವ್ಯಾಲ್ಯೂಸ್ ಆರ್ ಕಾಟ್ ರಾದರ್ ದ್ಯಾನ್ ಟಾಟ್ ಅಂತೇಳಿ. ವ್ಯಾಲ್ಯೂಸು ಬೋಧನೆ ಮಾಡೋದ್ರಿಂದ ಬರೋದಿಲ್ಲ, ಅವುಗಳನ್ನು ಮಕ್ಕಳಿಗೆ ಗಳಿಸ್ಕೊಳ್ಬೇಕು ಅಂದರೆ ನಾವು ಅವುಗಳನ್ನು ಮೊದಲು ರೂಢಿಸ್ಕೊಳ್ಬೇಕಾಗುತ್ತೆ ಅಂತೇಳಿ. ಶಿಕ್ಷಕರಾಗಿರ್ತಕ್ಕಂಥ ನಾವು ಅಂಥ ಮೌಲ್ಯಗಳನ್ನು ನಮ್ಮಲ್ಲಿ ರೂಢಿಸ್ಕೊಂಡಿದ್ದೆ ಆದರೆ ನಮ್ಮ ಮಕ್ಕಳಲ್ಲಿ ಅಂಥ ಮೌಲ್ಯಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಆ ಮೌಲ್ಯಗಳನ್ನು ನಮ್ಮನ್ನು ಮಕ್ಕಳು ಅನುಕರಿಸುವಾಗಿರಬೇಕು. ನಾವೆಲ್ಲ ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ವಿದ್ಯಾರ್ಥಿಗಳಿಗೆ ನೋಡೋದು ನಾನು ಹೇಳ್ದಂಗೆ ಇರಬೇಕು ಅಂತ ಹೇಳ್ತೀವಿ, ಆದರೆ ನಾನು ಮಾಡೋದು ಮಾತ್ರ ಎಲ್ಲ ಅನಾಚಾರಗಳು. ಆ ಮಗು ನಾನು ಮಾಡಿದ್ದನ್ನು ಅನುಕರಿಸ್ತಾನೆ ಹೊರತು ನಾ ಹೇಳಿದ್ದನ್ನು ಮಾಡೋದಿಲ್ಲ. ಅದಕ್ಕೆ ಮೊದಲು ನನ್ನ ವಿದ್ಯಾರ್ಥಿಗಳು ಅದನ್ನು ಅನುಕರಿಸಬೇಕು ಅಂದರೆ ಮೊದಲು ನಮ್ಮಲ್ಲಿ ನಾವು ಅಂಥ ಮೌಲ್ಯಗಳನ್ನು ರೂಢಿಸ್ಕೊಳ್ಬೇಕಾದಂಥ ಅಗತ್ಯತೆ ಇದೆ. ಆ ಮೌಲ್ಯಗಳನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮಿಂದ ಆ ಮೌಲ್ಯಗಳನ್ನು ಮಕ್ಕಳು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಪೋಷಕರು ಅಷ್ಟೇ, ಮನೆಯಲ್ಲಿ ಪೋಷಕರು ಅಷ್ಟೇ ಮಕ್ಕಳಲ್ಲಿ ಆ ಮೌಲ್ಯಗಳನ್ನು ತಂದೆ ತಾಯಿಗಳಲ್ಲಿ ಕಂಡ್ರೆ ಸಹಜವಾಗಿ ಆ ಮಕ್ಕಳು ರೂಢಿಸ್ಕೊಳ್ತಾರೆ. ಆದರೆ ನಾವೇ ಮಕ್ಕಳಲ್ಲಿ ಅಂಥವುಗಳನ್ನು ಬಿತ್ತಿದರೆ, ತಪ್ಪು ಮಾಹಿತಿಗಳನ್ನು ಬಿತ್ತಿದರೆ ಸಹಜವಾಗಿ ಅವರು ಅದನ್ನು ವಿರೋಧಿಸ್ತಕ್ಕಂಥದ್ದು ನಾವು ನೋಡ್ತೇವೆ. ಇವತ್ತಿನ ಹಲವಾರು ಸಮಸ್ಯೆಗಳಿಗೆ ಕಾರಣವೇ ಮನೆ ಮತ್ತು ಶಾಲೆಗಳಲ್ಲಿ ಆ ಮೌಲ್ಯಗಳು ಪ್ರತಿಬಿಂಬಿತ ಆಗ್ತಾ ಇರ್ತಕ್ಕಂಥದ್ದೇ ಕಾರಣ ಆಗಿದೆ ಅಂತೇಳಿ ಎಲ್ಲ ಹೇಳ್ತೇವೆ. ಬಟ್ ಇಟ್ಸ್ ನಾಟ್ ಪ್ರಾಕ್ಟೀಸ್ ಇನ್ ದ ಸೊಸೈಟಿ. ಭಾಳ ಜನ ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಆದರೆ ಅದು ಶಿಕ್ಷಕರು ಹೇಳಿದ್ದೆಲ್ಲ ಭಾಳ ಒಳ್ಳೆಯ ಮಾತುಗಳೇ, ಆದರೆ ಅದು ಯಾವುದೂ ಸಮಾಜದಲ್ಲಿ ಕಾಣೋದೇ ಇಲ್ಲ. ನಾವು ಯಾಕೆ ಪಾಲಿಸಬೇಕು ಅನ್ನೋಂಥ ಮನೋಧೋರಣೆ ಮಕ್ಕಳಲ್ಲಿ ಬರುತ್ತೆ. ಅದಕ್ಕಾಗಿ ಅಂಥ ಮೌಲ್ಯಗಳು ಸಮಾಜದಲ್ಲಿ ಕಾಣೋ ಹಾಗಾಗಬೇಕು. ಮತ್ತು ನಮ್ಮಗಳಲ್ಲಿ ಅದನ್ನು ನಾವು ಮಕ್ಕಳು ಕಾಣೋ ಹಂಗಾದರೆ ಅಂಥ ಮೌಲ್ಯಗಳನ್ನು ನಾವು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಇದ್ರ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ನಾವು ಬೆಳೆಸಬೇಕಾಗಿರ್ತಕ್ಕಂತಹ ಕೆಲವು ಪ್ರಮುಖ ಮೌಲ್ಯಗಳನ್ನು ಹೇಳೋದಾದರೆ, ಒಂದು, ಸಮಾಜ ಮತ್ತು ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿರುವಂತಹ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಮೌಲ್ಯವನ್ನು ಪ್ರತಿಯೊಂದು ಮಗುವಿನಲ್ಲಿ ಬೆಳೆಸಬೇಕಾಗಿದೆ. ಕಾರಣ ಇವತ್ತು ನೈಸರ್ಗಿಕ ಸಂಪನ್ಮೂಲವನ್ನು ನಾವು ಎಷ್ಟು ಹಾಳು ಮಾಡಿದ್ದೇವೆ, ಅದರಿಂದ ಯಾವ್ಯಾವ ರೀತಿ ಸಮಸ್ಯೆಗಳನ್ನು ನಾವು ಇವತ್ತು ಎದುರಿಸ್ತಾ ಇದ್ದೇವೆ. ಅದು ಮಣ್ಣಿನ ಮಾಲಿನ್ಯ ಇರ್ಬೋದು, ಅರಣ್ಯ ನಾಶ ಇರ್ಬೋದು, ಅಥವಾ ನೈಸರ್ಗಿಕವಾಗಿ ದೊರೆಯಬೇಕಾಗಿರ್ತಕ್ಕಂತಹ ಖನಿಜ ಸಂಪತ್ತಿರ್ಬೋದು. ಇವೆಲ್ಲವುಗಳನ್ನು ಹಾಳು ಮಾಡಿ ನಾವು ಹಲವಾರು ಸಮಸ್ಯೆಗಳನ್ನು ಇವತ್ತು ನಮ್ಮ ಮುಂದೆ ತಂದುಕೊಂಡಿದ್ದೇವೆ. ಅವುಗಳನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಮನೋಭಾವವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ ಅಂತೇಳಿ.
ಸೊ ಇದು ಭಾಳ ಮುಖ್ಯವಾಗಿ ಇವತ್ತಿನ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಜಾಗತಿಕ ಉಷ್ಣತೆ ಜಾಸ್ತಿ ಆಗಿರೋದಕ್ಕೆ ಕಾರಣ ಇರ್ಬೋದು, ಅಥವಾ ಇವತ್ತಿನ ಬರಗಾಲ ನಾವು ಎದುರಿಸ್ತಾ ಇರೋದಕ್ಕೆ ಕಾರಣ ಏನು? ಕಾಡಿನ ಪ್ರಮಾಣ ಎಷ್ಟಿದ್ದು ಎಷ್ಟಕ್ಕೆ ಬಂದಿದೆ ಈಗ ನಮ್ಗೆ ಗೊತ್ತಿದೆ. ನಾವು ಮಕ್ಕಳಿದ್ದಾಗ, ನಾವು ಓದ್ತಾ ಇದ್ದಾಗೆ 33% ಕಾಡುಗಳಿತ್ತು. ಯಾವುದೇ ಒಂದು ರಾಷ್ಟ್ರ ಉತ್ತಮವಾಗಿ ಒಳ್ಳೆಯ ಸಂಪನ್ಮೂಲವನ್ನು ಅಥವಾ ಒಳ್ಳೆಯ ವಾತಾವರಣ ಇರಬೇಕು ಅಂದರೆ 33% ಕಾಡು ಇರಬೇಕು ಅಂತ. ಆದರೆ ನಮ್ಮ ದೇಶದಲ್ಲಿ ಇವತ್ತೇನಾಗಿದೆ ಅಂದರೆ ಇಟ್ ಹ್ಯಾಸ್ ಕಮ್ ಡೌನ್ ಟು 18%. 18% ಕಾಡು ಬಂದಿದೆ. ಸುಮಾರು 15% ಕಾಡನ್ನು ಇವತ್ತು ನಾವು ಎಲ್ಲ ಕಾಂಕ್ರೀಟ್ ಕಾಡುಗಳನ್ನಾಗಿ ಪರಿವರ್ತಿಸಿಬಿಟ್ಟಿದ್ದೇವೆ. ಆದ್ದರಿಂದ ಆ ಕಾಡನ್ನು ಉಳಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಬೇಕಾಗುತ್ತೆ. ಓಝೋನ್ ಲೇಯರ್ ಡಿಪ್ಲೀಷನ್ನಿಂದ ಇವತ್ತು ಕ್ಯಾನ್ಸರ್ನಂಥ ಕಾಯಿಲೆ ಇವತ್ತು ಜನರಲ್ಲಿ ನಾವು ಪ್ರಮುಖವಾಗಿ ಕಾಣ್ತಾ ಇರೋದಕ್ಕೆ ಕಾರಣವೇ ಈ ಓಝೋನ್ ಲೇಯರ್ ಡಿಪ್ಲೀಷನ್ ಇರ್ಬೋದು, ಅಥವಾ ನಾವು ಬಳಸ್ತಕ್ಕಂತಹ AC ಗಳಿರ್ಬೋದು, ಇಂಥ ಹಲವಾರು ರೆಫ್ರಿಜರೇಟರ್ಸ್ಗಳಿರ್ಬೋದು. ಇವುಗಳನ್ನು ಬಳಸೋದ್ರಿಂದ ಏನಾಗಿದೆ ಅಂತಂದರೆ CFCsಗಳು ಹೆಚ್ಚೆಚ್ಚಾಗಿ ವಾತಾವರಣಕ್ಕೆ ರಿಲೀಸ್ ಆಗಿರೋದ್ರಿಂದ ಈ ಕ್ಯಾನ್ಸರ್ನಂತಹ ಹಲವಾರು ಕಾಯಿಲೆಗಳು, ಅಥವಾ ನಾವು ವಾಸಿ ಮಾಡೋಕ್ಕಾಗದೇ ಇರುವಂತಹ ಇಂಥ ಕೋವಿಡ್ಡು, ಇಂಥ ಹಲವಾರು ಕಾಯಿಲೆಗಳು ಇವತ್ತು ನಮಗೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಪರಿಸರವನ್ನು ನಾವು ನಾಶ ಮಾಡಿರೋದು ಕಾರಣ ಆಗಿದೆ. ಅಂಥ ಪರಿಸರವನ್ನು ಕಾಪಾಡಿಕೊಳ್ತಕ್ಕಂಥದ್ದನ್ನು ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಅಂತೇಳಿ. ಇನ್ನೊಂದು ಭಾಳ ಮುಖ್ಯವಾಗಿ ಮಕ್ಕಳಿಗೆ ಹದಿಹರೆಯದ ಮಕ್ಕಳಲ್ಲಿ ನೀವು ಕಾಣ್ತಕ್ಕಂಥ ಒಂದು ಗುಣ ಏನಪ್ಪ ಅಂದರೆ ನಾಯಕ ಪೂಜೆ, ಹೀರೋ ವರ್ಷಿಪಿಂಗ್. ಒಬ್ಬ ನಾಯಕರನ್ನ ಪೂಜೆ ಮಾಡ್ತಕ್ಕಂಥದ್ದು. ನಮ್ಮ ವಿದ್ಯಾರ್ಥಿಗಳನ್ನು ನೀವು ಒಬ್ಸರ್ವ್ ಮಾಡಿ, PUCನಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಅವರೆಲ್ಲ ಫ್ಯಾನ್ ಕ್ಲಬ್ಗಳನ್ನು ಮಾಡ್ಕೊಂಡಿರ್ತಾರೆ. ಆ ನಾಯಕನನ್ನು ಅನುಕರಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅವ್ರ ಜೀವನದಲ್ಲಿ ಅವರ ಬರ್ತ್ಡೇ ಎಂದಾರು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಯಾರೋ ಒಬ್ಬ ಫಿಲಮ್ ಹೀರೋನ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾರೆ. ಇತ್ತೀಚೆಗೆ ತಾನೇ ನೀವು ನೋಡಿದರೆ ಯಾರ್ದೋ ಒಬ್ಬನ ಬರ್ತ್ಡೇಗೆ ಕಟೌಟ್ ಕಟ್ಟೋದಕ್ಕೆ ಹೋಗಿ 3 ಜನ ವಿದ್ಯಾರ್ಥಿಗಳು, 3 ಜನ ಯುವಕರು ಸತ್ತೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಎಂಥ ನಾಯಕರನ್ನ ಅನುಕರಿಸ್ಬೇಕು ಅನ್ನೋಂಥದ್ದನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ಈ ಹಂತದಲ್ಲಿ. ನಮಗೆ ಯಾರು ನಾಯಕರು? ವಿದ್ಯಾರ್ಥಿಗಳನ್ನು ಕೇಳಿ, ನಿಮ್ಗೆ ಯಾರಪ್ಪ ಇಷ್ಟವಾಗ್ತಕ್ಕಂಥ ನಾಯಕರು ಅಂತಂದರೆ ಮೆಜಾರಿಟಿ ಮಕ್ಕಳು ಹೇಳೋದು ಯಾರಪ್ಪ ಅಂದರೆ ಫಿಲ್ಮ್ ಹೀರೋಸು, ಹೀರೋಯಿನ್ಗಳನ್ನು ಹೇಳ್ತಾರೆ. ಯಾರೂ ಅಬ್ದುಲ್ ಕಲಾಂ ಅಂತ ಹೇಳಲ್ಲ, ಯಾರೂ CV ರಾಮನ್ ಅಂತ ಹೇಳಲ್ಲ, ಯಾರೂ ಅಂಬೇಡ್ಕರ್ ಅಂತ ಹೇಳಲ್ಲ. ನಮ್ಮ ಮುಂದೆ ಯಾರು ರಾಷ್ಟ್ರಕ್ಕೆ ಕೊಡುಗೆ ನೀಡಿದಂಥ ವ್ಯಕ್ತಿಗಳಿದ್ದಾರೆ ಅವರು ನಮ್ಮ ನಾಯಕರಲ್ಲ ಮಕ್ಕಳ ದೃಷ್ಟಿನಲ್ಲಿ. ನಮ್ಮ ನಾಯಕರು ಯಾರು ಅಂತಂದರೆ ಯಾರೋ ದರ್ಶನೋ, ಯಶೋ ಅಥವಾ ಇನ್ಯಾರೋ ವ್ಯಕ್ತಿಗಳನ್ನು ನಮ್ಮ ಮಕ್ಕಳು ಇವತ್ತು ಹೇಳೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾಗಲೇ ಹೇಳಿದ್ನಲ್ಲ, ಅವನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಗೊತ್ತಿದೋ ಇಲ್ಲ, ಆದರೂ ದುಡ್ಡು ಹಾಕಿ ಇನ್ನೊಬ್ಬನ ಬರ್ತ್ಡೇ ಯಾರೋ ಫಿಲ್ಮ್ ಹೀರೋನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗೋಂಥದ್ದನ್ನು ನಾವು ನೋಡ್ತೀವಿ. ಅಂಥ ಹೀರೋ ವರ್ಷಿಪಿಂಗ್ ಇದೆ. ಅದಕ್ಕೇ ಈ ಹಂತದಲ್ಲಿ ನಮಗೆ ದೇಶಕ್ಕೆ ಕೊಡುಗೆ ನೀಡಿದಂಥ ವ್ಯಕ್ತಿಗಳೇನಿದ್ದಾರೆ, ಸಮಾಜಕ್ಕೆ ಕೊಡುಗೆ ನೀಡಿದಂಥ ವ್ಯಕ್ತಿಗಳೇನಿದ್ದಾರೆ, ಅವರನ್ನು ಅನುಕರಿಸಬೇಕು, ಅವ್ರ ದಾರಿನಲ್ಲಿ ನಾವು ಮುನ್ನಡಿಬೇಕು ಅನ್ನುವಂತಹ ಮನೋಭಾವವನ್ನು ಆ ಮಕ್ಕಳಲ್ಲಿ ಬಿತ್ತುವಂಥ ಕೆಲಸವನ್ನು ನಾವು ಮಾಡಬೇಕಾದಂಥ ಅಗತ್ಯತೆ ಇದೆ. ನಿಮ್ಮ ಹೀರೋ ಯಾರು ಅಂದರೆ ಅವನ ಅಪ್ಪನೋ, ಅವ್ರ ಟೀಚರೋ, ಅವರ ನೆರೆಹೊರೆಯಲ್ಲಿ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ ಆಗಿದ್ದರೆ ನಿಜವಾಗ್ಲೂ ಸಂತೋಷಪಡೋಣ. ಇವತ್ತು ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ. ಒಬ್ಬ ಒಳ್ಳೆಯ ಶಿಕ್ಷಕ ಇರ್ಬೋದು, ಅಥವಾ ಸಮಾಜದಲ್ಲಿರೋ ಇನ್ನೊಬ್ಬ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಅನುಕರಿಸುವಂಥ ಮನೋಭಾವವನ್ನು ಬೆಳೆಸಬೇಕೇ ಹೊರತು ಈ ರಾಷ್ಟ್ರ ವಿದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಅವರಿಗೆ ನಾಯಕರಾಗಬಾರ್ದು ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಭಾಳ ಜನ ಹೇಳ್ತೀನಿ, ಫಿಲಮ್ ಹೀರೋಸ್ಗಳನ್ನು ಏನು ಇವರು ಅನುಕರಿಸ್ತಾ ಇದ್ದಾರೆ, ಯಾವುದೋ ಫಿಲಮಲ್ಲಿ ನೋಡಿ ಅವರನ್ನು ಅನುಕರಿಸ್ತಾ ಇದ್ದಾರೆ. ಆದರೆ ಅವರೆಲ್ಲ ಭಾಳ ಜನ ಜೈಲಿನಲ್ಲಿರೋದಕ್ಕೆ ಲಾಯಕ್ಕಾಗಿರೋರು ಅಂತಿದ್ದಾರೆ. ಯಾಕೆಂದರೆ ಎಷ್ಟೋ ಜನ ಕೆಲವು ಕೇಸ್ಗಳನ್ನು ಎದುರಿಸ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಕೇಸ್ಗಳನ್ನು ಎದುರಿಸ್ತಾ ಇರೋ ಅಂತ ನೋಡಿದೀವಿ. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ನಿಜವಾದ ನಾಯಕ ಯಾರು, ಅವನನ್ನು ಯಾಕೆ ಅನುಸರಿಸಬೇಕು ಅನ್ನೋಂತಹ ಒಂದು ಮೌಲ್ಯಗಳನ್ನು ಮಕ್ಕಳಲ್ಲಿ ಬಿತ್ತುವಂಥ ಕೆಲಸಗಳನ್ನು ನಾವು ಮಾಡ್ತಕ್ಕಂಥ ಅಗತ್ಯತೆ ಇದೆ ಅಂತೇಳಿ. ಅದ್ರ ಜೊತೆಗೆ ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬೆಳೆಸ್ರಿ. ರಾಷ್ಟ್ರೀಯ ಭಾವೈಕ್ಯತೆಯ ಭಾವನೆ ಇರ್ಬೋದು, ರಾಷ್ಟ್ರ ಪ್ರೇಮದ ಭಾವನೆ ಇರ್ಬೋದು, ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ, ಜಸ್ಟಿಸ್ ಅಂತ ಏನು ಕರಿತೇವೆ, ಇಂತಹ ಮೌಲ್ಯಗಳನ್ನು ಬಿತ್ತುವಂತಹ ಕೆಲಸವನ್ನು ನಾವು ಮಾಡ್ತಕ್ಕಂಥ ಅಗತ್ಯತೆ ಇದೆ. ಜಾತ್ಯತೀತ ಅನ್ನೋಂಥದ್ದನ್ನು ಬಾಲ್ಯದಿಂದ ಬೋಧಿಸ್ತೇವೆ, ಆದರೆ ಆ ಮೌಲ್ಯವನ್ನು ನಾವು ಕಾಣೋದಿಲ್ಲ. ಮತೀಯ ಸೌಹಾರ್ದತೆಯನ್ನು ನಾವು ಇವತ್ತು ಮಕ್ಕಳಲ್ಲಿ ಕಾಣ್ತಾ ಇಲ್ಲ. ಅಂಥ ಮತೀಯ ಸೌಹಾರ್ದತೆಯನ್ನು, ಜಾತ್ಯತೀತ ಭಾವನೆಯನ್ನು, ರಾಷ್ಟ್ರ ಪ್ರೇಮವನ್ನು ಮಕ್ಕಳಲ್ಲಿ ಬೆಳೆಸಬೇಕಾದಂಥ ಅಗತ್ಯತೆ ಇದೆ. ನಾಳೆ ಎಷ್ಟೋ ಕಾಲೇಜ್ಗಳಲ್ಲಿ ರಾಷ್ಟ್ರಗೀತೆಯನ್ನು ಹಾಡೋದಿಲ್ಲ.
ರಾಷ್ಟ್ರಗೀತೆಯನ್ನು ಹಾಡೋದಿಲ್ಲ, ನಾನು ನೋಡ್ತಾ ಇದ್ದೇನೆ. ಸೊ ಅದೆಲ್ಲ ಸ್ಕೂಲ್ಗೆ ಮುಗಿದೋಯ್ತು ಅನ್ನೋ ಅಂಥ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಮಕ್ಕಳಲ್ಲಿ ಅಂಥ ರಾಷ್ಟ್ರ ಪ್ರೇಮವನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ನಾವುಗಳು ಅದನ್ನು ಆಚರಿಸಬೇಕು. ನಿಮಗೆ ಗೊತ್ತಿದೆಯೋ ಇಲ್ಲೋ, ಕೇರಳದ ಕೆಲವು ವಿದ್ಯಾರ್ಥಿಗಳು ಕೆಲವು ವರ್ಷಗಳ ಕೆಳಗೆ ಕೋರ್ಟ್ಗೆ ಹೋಗಿದ್ದರು. ಅದೇನು ಅಂತಂದರೆ, ನಾವು ರಾಷ್ಟ್ರಗೀತೆ ಹಾಡೋದಿಲ್ಲ, ನಮ್ಮ ಮೇಲೆ ಒತ್ತಡ ಹೇರಬಾರ್ದು ಅಂತೇಳಿ ಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ಹೇಳ್ತು ಶಾಲೆಯ ನಿಯಮಗಳಿಗೆ ನೀವು ಬದ್ಧ ಆಗಬೇಕು ಅಂತೇಳಿ. ಮತ್ತು ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದರು. ಅಲ್ಲಿ ತೀರ್ಮಾನ ಏನಾದ್ರು ಬರಲಿ. ಆದರೆ ನಾನೇನು ಆಲೋಚನೆ ಮಾಡ್ತೀನಿ ಅಂದರೆ, ನಾವು ಸುಮಾರು 10-12 ವರ್ಷಗಳ ಕಾಲ ಬೋಧನೆ ಮಾಡಿದ ನಂತರನೂ ಮಕ್ಕಳಲ್ಲಿ ಈ ಭಾವನೆ ಬೆಳೆದಿದೆ ಅಂದರೆ ರಾಷ್ಟ್ರ ಪ್ರೇಮವನ್ನು ಬೆಳೆಸೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಅನ್ನೋಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅಂಥ ರಾಷ್ಟ್ರ ಪ್ರೇಮವನ್ನು ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಬೇಕಾದಂಥ ಅಗತ್ಯತೆ ಇದೆ. ಎಲ್ಲ ಧರ್ಮದವ್ರನ್ನ ಶಾಲೆಯಲ್ಲಿದ್ದಾಗ ಎಲ್ಲ ಧರ್ಮದ ಮಕ್ಕಳು ಇರ್ತಾರೆ. ಅಂತಹ ಧಾರ್ಮಿಕ ಮೌಲ್ಯವನ್ನು, ಮತೀಯ ಸೌಹಾರ್ದತೆಯನ್ನು, ಜಾತ್ಯತೀತ ಭಾವನೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತೇಳಿ ಇವತ್ತು. ಮತ್ತು ವೈಜ್ಞಾನಿಕ ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಿ, ಸೈಂಟಿಫಿಕ್ ಆ್ಯಟಿಟ್ಯೂಡ್. ಇವತ್ತು ನಾವು ನೋಡ್ತಾ ಇದ್ದೇವೆ ಎಷ್ಟು ಜನ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲೂ ಇಲ್ಲ ವೈಜ್ಞಾನಿಕ ಮನೋಭಾವನೆ, ವಿಜ್ಞಾನಿಗಳಲ್ಲೇ ಇಲ್ಲ. ಹೋಗಲಿ, ವಿಜ್ಞಾನಿಗಳಲ್ಲೂ ನಾವು ನೋಡ್ತಾ ಇದ್ದೇವೆ ವೈಜ್ಞಾನಿಕ ಮನೋಭಾವ ಅನ್ನೋಂಥದ್ದನ್ನು ಎಷ್ಟು ಮಟ್ಟಿಗೆ ಪಾಲಿಸ್ತಾ ಇದ್ದಾರೆ. ಭಾಳ ಜನ ವಿಜ್ಞಾನಿಗಳು ನೋಡಿ 2 ವರ್ಷಗಟ್ಟಲೆ ಕೂತ್ಕೊಂಡು ಸ್ಯಾಟಲೈಟ್ ಮೇಲೆ ವರ್ಕ್ ಮಾಡ್ತಾರೆ ಸೈಂಟಿಫಿಕ್ಕಾಗಿ. ಅದನ್ನು ಆರ್ಸೋಕ್ಕೆ ಮಾತ್ರ ಎಲ್ಲೋ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ತಾರೆ. ಧರ್ಮಸ್ಥಳದಲ್ಲೋ ತಿರುಪತಿಗೋ ಎಲ್ಲೋ ತೊಗೊಂಡೋಗಿ ಪೂಜೆ ಮಾಡಿಸಿರೋದನ್ನು ನಾವು ಪೂಜೆ ಮಾಡಿಸಿ ಬಂದು ಹಾರಿಸ್ತಾರೆ. ಆದರೆ ಕೆಲವು ಸಾರಿ ನೀವು ನೋಡಿ, ಪೂಜೆ ಮಾಡಿಸ್ಕೊಂಬಂದಾಗ್ಲೂ ಅದು ವಾಪಸ್ ಬಿದ್ದಿದೆ ಫೈಲ್ಯೂರ್ ಆಗಿ. ಅದು ಪೂಜೆ ಮಾಡಿಸಿದ್ರೆ ಅಂದ ತಕ್ಷಣ ಏನು ಮೇಲೆ ಹೋಗಲ್ಲ. ಅದಕ್ಕೆ ಇಂಥ ಭಾವನೆಗಳನ್ನು ಮಕ್ಕಳಲ್ಲಿ ಬಿತ್ತುವಂಥ ಕೆಲಸ ಬೇಡ. ನಿಜವಾಗಿಯೂ ಅವರಲ್ಲಿ ವೈಜ್ಞಾನಿಕವಾದಂಥ ಚಿಂತನೆಯನ್ನು, ವೈಜ್ಞಾನಿಕ ಮನೋಭಾವವನ್ನು, ಮತ್ತು ಇವತ್ತೇನು ನಾವು ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ಪ್ರತಿದಿನ ಬೆಳಿಗ್ಗೆ ಮಾಸ್ ಮೀಡಿಯಾದಲ್ಲಂತೂ ನೀವು ನೋಡಿ, ದಿನ ಬೆಳಿಗ್ಗೆ ಟಿ ವಿನಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಆಗೋದೇ ಜ್ಯೋತಿಷ್ಗಳಿಂದ, ವಾಸ್ತುಗಳನ್ನು ಹೇಳೋದ್ರಿಂದ. ಎಷ್ಟು ಜನ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ, ಅದರಲ್ಲೂ ಹೆಣ್ಮಕ್ಳು ಹೆಚ್ಚಾಗಿ. ಈ ಜ್ಯೋತಿಷ್ಯ ಕೇಳೋರ ಬಗ್ಗೆ ಮತ್ತು ವಾಸ್ತುಗಳ ಬಗ್ಗೆ ಎಷ್ಟು ಬಲಿಯಾಗ್ತಾ ಇದ್ದಾರೆ ಅನ್ನೋಂಥದ್ದು ನೋಡ್ತೀವಿ. ತಪ್ಪು ದಾರಿಗಳಿಗೆ ಹೋಗ್ತಾ ಇದ್ದಾರೆ. ಅದರಿಂದ ಇಂಥದನ್ನು ನಂಬದೇ ಇರುವಂತಹ ಒಂದು ಮನೋಭಾವವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕಾದಂಥ ಅಗತ್ಯತೆ ಇದೆ. ನನ್ನ ಸ್ನೇಹಿತರೆ ಒಬ್ಬರು ತಳಬಾಳು ಬಡಾವಣೆಯಲ್ಲಿ, ಅವ್ರಿಗೆ ಯಾರೋ ಒಬ್ಬ ಜ್ಯೋತಿಷ್ಯನವ್ರು ಹೇಳ್ಬಿಟ್ಟ, ಅವ್ರ ಮನೆಯಲ್ಲಿ ಏನೋ ಒಂದು ಅವಘಡ ಆಯಿತು. ಅವನು ಹೇಳ್ದ ಇದಕ್ಕೆ ಕಾರಣ ಏನು ಅಂತಂದರೆ, ಅವ್ರಿಗೆ ಹೇಳ್ದ, ಯಾರನ್ನೋ ಒಬ್ಬನ ಹೋಗಿ ಕೇಳಿದರು. ಅವನು ಹೇಳ್ದ, ನೋಡಿ ನಿಮ್ಮ ಮಗಳಿಗೆ ಈ ತೊಂದರೆ ಆಗಿರೋದಕ್ಕೆ ಕಾರಣ ಏನು ಅಂದರೆ, ನಿಮ್ಮ ಮನೆಯಲ್ಲಿ ಬೋರ್ ಇರೋ ಜಾಗ ಸರಿ ಇಲ್ಲ ಅಂತಂದ. ನಿಮ್ಮ ಮನೆಯಲ್ಲಿ ಬೋರ್ ಇರೋ ಜಾಗ ಸರಿ ಇಲ್ಲ, ಅದಕ್ಕೆ ಬೋರನ್ನು ನೀವು ಬೇರೆ ಕಡೆಗೆ ಮಾಡಿಸಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಭಾಳ ಒಳ್ಳೆಯದಾಗುತ್ತೆ ಅಂತೇಳಿ. ಆ ಮಾಸ್ಟ್ರ್ ಏನು ಮಾಡಿದರು ಅಂತಂದರೆ, ಮನೆಯಲ್ಲಿ ಅಲ್ಲೇ ಕಟ್ಸ್ಬಿಟ್ಟಿದ್ರು ಮನೆ, 2 ಕಡೆ ಉಡಿಸಿ ಬೋರ್ ಹೊಡಿಸಿದ್ರು, ಎಲ್ಲೂ ನೀರು ಬೀಳಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಇದೇ ಬೋರಿನ ನೀರನ್ನೇ ಅವ್ರು ಬಳಸಬೇಕಾಯ್ತು. ನೋಡಿ, ಯಾರೋ ಒಬ್ಬ ಹೇಳ್ದ ಅನ್ನೋ ಕಾರಣಕ್ಕೆ ಸುಮ್ಮನೆ 2 ಬೋರ್ ಕೊರೆಸಿ ಅದಕ್ಕೆ 2 ಲಕ್ಷ ರೂಪಾಯಿ ಗಟ್ಟಲೆ ವ್ಯರ್ಥ ಮಾಡಿಕೊಂಡ್ರು. ಅದನ್ನು ಇನ್ನೊಂದು ಯಾರೋ ಸಮಾಜಕ್ಕೆ ಒಳ್ಳೆ ಕೆಲಸಕ್ಕೆ ಕೊಡ್ರಿ ಅಂದರೆ ಯಾರೂ ಕೊಡೋಲ್ಲ ಇವತ್ತು ನಾವು ನೋಡೋವಂಥದ್ದು. ಅದರಿಂದ ಮಕ್ಕಳಲ್ಲಿ ಇಂತಹ ಮೌಲ್ಯಗಳನ್ನು ಬಿತ್ತೆ, ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರ್ದು, ಯಾವುದು ವೈಜ್ಞಾನಿಕ, ಯಾವುದು ಅವೈಜ್ಞಾನಿಕ ಅನ್ನುವಂತಹ ವಿಚಾರಗಳನ್ನು ನಮ್ಮ ಮಕ್ಕಳಲ್ಲಿ ಬಿತ್ತುವಂಥ ಕೆಲಸವನ್ನು ನೀವು ಮಕ್ಕಳಲ್ಲಿ ಮಾಡಿ ಅಂತೇಳಿ. ಮೂಢನಂಬಿಕೆಗಳು ಇವತ್ತು ನಮ್ಮಲ್ಲಿದೆ. ಭಾಳಷ್ಟು ಮೂಢನಂಬಿಕೆಗಳನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ, ನಾವು ನೋಡ್ತೇವೆ. ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಆಗಿದ್ದೇವೆ ಅಂದರೆ ನೀವು ನೋಡಿ, ಹೊರಗಡೆ ಹೋದ ತಕ್ಷಣ ಒಂದು ಬೆಕ್ಕು ಕಂಡ್ರೆ ಸಾಕು, ಓ ಬೆಕ್ಕು ಕಂಡುಬಿಡ್ತು, ಇವತ್ತು ನಂದೇನು ಕೆಲಸ ಆಗಲ್ಲ ಅಂತ ಅಂದ್ಕೊಂಡು ವಾಪಸ್ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಆಮೇಲೆ ಎದ್ದು ಬರೋ ಅಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಇದು ಭಾಳಷ್ಟು ಜನರಲ್ಲಿ, ಎಷ್ಟು ಓದ್ದವ್ರು ಇರ್ಬೋದು, ಒಳ್ಳೆ ದೊಡ್ಡ ದೊಡ್ಡ ವಿಜ್ಞಾನಿಗಳ ಮಟ್ಟಕ್ಕಿರೋರು ಇದನ್ನು ಅನುಸರಿಸೋ ಅಂಥದ್ದನ್ನು ನೋಡ್ತೀವಿ. ಖಂಡಿತ ಅದರ ಅಗತ್ಯತೆ ಇಲ್ಲ ನಾವು ನೋಡ್ತಕ್ಕಂಥದ್ದು. ಯಾಕೆಂದರೆ ಅದನ್ನೊಂದು ತಮಾಷೆಗೆ ಒಬ್ಬ ನನ್ನ ಸ್ನೇಹಿತ ಹೇಳ್ತಿದ್ದ. ಒಂದು ಸಾರಿ ಅವನು ಹೇಳಿದ್ನಂತೆ, ನೋಡೋ ಬೆಳಿಗ್ಗೆ ಹೋಗ್ತಾ ಆ ಪಕ್ಕದ ಮನೆ ಬೆಕ್ಕಿನ ಮುಖ ನೋಡ್ಕೊಂಡು ಹೋಗ್ಬಿಟ್ಟೆ, ಅದಕ್ಕೆ ನಂದು ಇವತ್ತೇನೂ ಕೆಲಸ ಆಗಲಿಲ್ಲ ಅಂತಂದಂತೆ. ಇವತ್ತೆಲ್ಲ ಹೋದ್ರೂ ನನ್ನ ಕೆಲಸ ಆಗಲಿಲ್ಲ ಅಂತೇಳಿ. ಅದಕ್ಕೆ ಅವನ ಸ್ನೇಹಿತ ಕೇಳಿದ್ನಂತೆ, ಆ ಪಕ್ಕದ ಮನೆ ಬೆಕ್ಕಿನ ಮುಖನ ನೀನೇನೋ ನೋಡಿದ್ದು ಬೆಳಿಗ್ಗೆ ಅಂತೇಳಿ. ಹೌದು ಅಂದಂದು. ಪಾಪ ನಿನ್ನ ಮುಖ ನೋಡಿದ್ದಕ್ಕೆ ಬೆಳಿಗ್ಗೆ ಅದು ಲಾರಿ ಬಿದ್ದು ಸತ್ತೋಗ್ಬಿಡ್ತಲ್ಲ ಅಂದಂಥವನು. ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಕೆಟ್ಟವರೋ ಬೆಕ್ಕೆಟ್ಟದ್ದೋ ಗೊತ್ತಿಲ್ಲ, ಆದರೆ ಒಬ್ಬ ವ್ಯಕ್ತಿನೋ ಅಥವಾ ಬೆಳಿಗ್ಗೆ ಯಾರೋ ಒಬ್ಬ ವ್ಯಕ್ತಿ ಕಂಡ ತಕ್ಷಣ ಈ ವ್ಯಕ್ತಿ ಮುಖ ನೋಡಿಬಿಟ್ವಿ ನಮ್ಮ ಕೆಲಸ ಆಗಲ್ಲ ಅಂದ್ಕೊಳ್ಳೋದಾಗಲಿ, ಇದು ಯಾವುದ್ರಲ್ಲೂ ಏನಿಲ್ಲ. ನಮ್ಮ ಮನಸ್ಸಿನ ಭಾವನೆಗಳಷ್ಟೇ.
ಇಂಥ ಭಾವನೆಗಳನ್ನು ತೆಗೆದಾಕ್ತಕ್ಕಂತಹ ಒಂದು ರೀತಿಯಲ್ಲಿ ಮಕ್ಕಳಲ್ಲಿ ಮನೋಭಾವಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿ. ಮತ್ತು ಹದಿಹರೆಯದ ಮಕ್ಕಳು ಸಮವಯಸ್ಕರಿಂದ ಭಾಳಷ್ಟು ಹಾಳಾಗ್ತಾ ಇದ್ದಾರೆ ಇವತ್ತು. ನೋಡಿ, ಸಮವಯಸ್ಕರ ಪ್ರಭಾವ ಏನಿದೆಯಲ್ಲ ಅದು ಅತಿ ಹೆಚ್ಚಾಗಿ ಕಂಡುಬರೋದು ಯಾವ ಹಂತದಲ್ಲಿ ಅಂದರೆ ತಾರುಣ್ಯಾವಸ್ಥೆಯಲ್ಲಿ, ಹದಿಹರೆಯದಲ್ಲಿ. ಅದರಿಂದ ಅವರು ಇವತ್ತು ಸ್ಮೋಕಿಂಗಿಗೆ, ಆಲ್ಕೋಹಾಲ್ಗೆ, ಡ್ರಗ್ಸ್ಗಳಿಗೆ, ಸ್ಪೀಡಿ ಡ್ರೈವಿಂಗ್ಗೆ, ಜೋರಾಗಿ ವೇಗವಾಗಿ ಅವುಗಳನ್ನು ಚಲಿಸ್ತಕ್ಕಂಥದ್ದು, ಸೈಬರ್ ಕ್ರೈಮ್ಸ್ಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಅದಕ್ಕೆ ಎಂತಹ ಸಮವಯಸ್ಕರ ಜೊತೆಗಿರಬೇಕು ಅನ್ನೋಂಥದ್ದನ್ನು ಕಲಿಸ್ತಕ್ಕಂಥದ್ದು ಬಹಳ ಮುಖ್ಯ. ಒಂದು ಉದಾಹರಣೆ ನಿಮಗೆ ಹೇಳೋದಾದರೆ, ನಾನು ಶಿವಮೊಗ್ಗ DVS ಜೂನಿಯರ್ ಕಾಲೇಜಿನಲ್ಲಿ PUC ಓದ್ತಾ ಇದ್ದಂಥ ಸಂದರ್ಭದಲ್ಲಿ, PUCಯನ್ನು ಶಿವಮೊಗ್ಗ DVS ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಶಾಲೆಗೆ ಬರ್ತಾ ಇರಲಿಲ್ಲ. ಅವನೆಲ್ಲ ನಮ್ಮ ಹತ್ರ ಏನು ಹೇಳಿದ್ದ ಅಂದರೆ, ನಮ್ಮ ಮನೆಯಲ್ಲಿ ಭಾಳ ಬಡತನ ಇದೆ, ನನ್ನ ತಾಯಿ ಯಾರ್ದೋ ಮನೆಯಲ್ಲಿ ಕೂಲಿ ಮಾಡಿ ನನ್ನನ್ನು ಓದಿಸ್ತಾ ಇದ್ದಾರೆ, ಅದರಿಂದ ನನಗೆ ಭಾಳ ಕಷ್ಟ ಇದೆ, ನೀವೆಲ್ಲ ಸಹಾಯ ಮಾಡಿರಿ ಅಂತೇಳಿ. ಅದಕ್ಕೆ ನಾವು ನಿಜವಾಗ್ಲೂ ಇರ್ಬೋದು ಅಂತೇಳಿ ಅವನಿಗೆ ಕೆಲವು ಸ್ನೇಹಿತರುಗಳು ಸಹಾಯ ಮಾಡಿದ್ವಿ. ಲ್ಯಾಬ್ರಿಗೆ ರೆಕಾರ್ಡ್ ತೆಗೆದುಕೊಳ್ಳೋದಕ್ಕೋ ಇನ್ನೇನೋ ಕೆಲವು ಸಹಾಯ ಮಾಡಿದ್ವಿ. ಟೀಚರ್ಸ್ ಹತ್ರ ಹೋಗೋದು ಹೇಳೋದು, ಸರ್ ಆ ಟೀಚರ್ಸ್ ಬೈತಾ ಇದ್ದಾರೆ ಅಂತೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಇವರು ಲ್ಯಾಬ್ದು ವಸ್ತು ತಗೊಂಡಿಲ್ಲ ಅಂತ ಇನ್ನೊಬ್ಬ ಟೀಚರ್ಸ್ ಹತ್ರ ದುಡ್ಡು ಇಸ್ಕೊಳ್ಳೋದು, ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡೋದೇ ಕೆಲಸ ಅವನೇನು ಮಾಡ್ತಾ ಇದ್ದ ಅಂತಂದರೆ, ಕೊನೆಗೆ ಗೊತ್ತಾಗಿದ್ದು, ದಿನ ಬೆಳಿಗ್ಗೆ ಪಕ್ಕದ ಊರಿನಿಂದ ಬರ್ತಾ ಇದ್ದ, ಟ್ರೈನಲ್ಲಿ ಬರಬೇಕಾದ್ರೆ ಟ್ರೈನ್ ಇಳಿತಿದ್ದಾಗೆ ಸ್ನೇಹಿತರ ಜೊತೆ ಫಿಲ್ಮ್ಗೆ ಹೋಗೋದು, ಮಾರ್ನಿಂಗ್ ಶೋಗೆ. ಮತ್ತು ಸಾಯಂಕಾಲ ಮತ್ತು ಫಿಲ್ಮ್ ನೋಡ್ಕೊಂಡು ಸಾಯಂಕಾಲ ಊರಿಗೆ ಹೋಗ್ತಕ್ಕಂಥದ್ದು. ಇದು ಒಂದು 2-3 ತಿಂಗಳು ಈ ರೀತಿ ಆದಮೇಲೆ ಶಾಲೆಯಿಂದ ಲೆಟ್ರ್ ಕಳಿಸಿದ್ರು, ನಿಮ್ಮ ಹುಡುಗ ಶಾಲೆಗೆ ಸರಿಯಾಗಿ ಬರ್ತಾ ಇಲ್ಲ, ಬಂದು ಭೇಟಿಯಾಗ್ರಿ ಅಂತೇಳಿ ಅವ್ರ ತಂದೆಗೆ ಒಂದು ಲೆಟ್ರ್ ಕಳಿಸಿದ್ರು. ಅವ್ರ ತಂದೆ ಬಂದಾಗ ನಮಗೆ ಆಶ್ಚರ್ಯ ಆಗಿದ್ದು, ಅವ್ರ ತಂದೆ ಬಂದು ಹೇಳಿದರು, ನಾನೊಬ್ಬ ವೆಟರ್ನರಿ ಡಾಕ್ಟ್ರು, ನಾನು ಏನೂ ಕೊರತೆ ಮಾಡಿಲ್ಲ, ಆದರೂ ಅವನು ಈ ರೀತಿ ಸುಳ್ಳು ಹೇಳಿ ಎಲ್ಲರಿಂದನೂ ಹಾಳಾಗಿದ್ದಾನೆ ಅನ್ನೋವಂಥದ್ದನ್ನು ಹೇಳಿದರು. ಕೊನೆಗಾಗಿ ಆ ಹುಡುಗನ್ನ ಸರಿ ಮಾಡೋಕ್ಕಾಗಿ ಅವರೇ ಮನೆ ಚೇಂಜ್ ಮಾಡಿ ಅವನನ್ನು ಸರಿಯಾದ ಶಿಕ್ಷಣ ಕೊಡಿಸೋ ಅಂಥ ಕೆಲಸವನ್ನು ಅವ್ರು ಮಾಡಬೇಕಾಯ್ತು. ಹೀಗೆ ಹದಿಹರೆಯದ ಹಂತದಲ್ಲಿ ಹಲವಾರು ತಪ್ಪುಗಳನ್ನು ಮಕ್ಕಳು ಮಾಡ್ತಾರೆ. ಅದನ್ನು ಗುರುತಿಸಿ, ಅದನ್ನು ಗಮನ ಹರಿಸಿ, ಅದನ್ನು ಸರಿಯಾದ ದಾರಿಗೆ ತರೋ ಅಂಥ ಕೆಲಸವನ್ನು ಪೋಷಕರು ಮತ್ತು ಶಿಕ್ಷಕರು ಮಾಡಬೇಕಾದಂಥ ಕೆಲಸ ಇದೆ. ಭಾಳ ಜನ ಪೋಷಕರು ಏನು ತಪ್ಪು ಮಾಡ್ತಾರೆ ಅಂದರೆ, ತಮ್ಮ ಮಕ್ಕಳ ಬಗ್ಗೆ ಅತಿಯಾದ ವಿಶ್ವಾಸದಿಂದ ಯಾರೋ ಒಬ್ಬ ಬಂದು ಹೇಳಿದರೆ, ನಿಮ್ಮ ಹುಡುಗ ಅಲ್ಲೆಲ್ಲೋ ಸಿಗರೇಟ್ ಸೇತಿದ್ದ ಅಂತ ಹೇಳಿದರೆ, ಇವರು ಹೇಳ್ತಾರೆ, ಛೇ ನಮ್ಮ ಹುಡುಗ ಅಂತವನು ಅಲ್ವೇ ಅಲ್ಲ, ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಯಾರೋ ಬೇರೆಯವ್ರು ನೋಡಿರಬೇಕು ಅಂತ ಹೇಳ್ತಾರೆ. ಅಂದರೆ ಮಕ್ಕಳ ಬಗ್ಗೆ ಅತಿಯಾದ ವಿಶ್ವಾಸದಿಂದ ಕೆಲವು ಸಾರಿ ನಾವು ಅವ್ರ ಬಗ್ಗೆ ಗಮನ ಹರಿಸದೆ ತಪ್ಪು ದಾರಿಗಳಿಗೆ ಇವತ್ತು ಹೋಗ್ತಾ ಇದ್ದಾರೆ, ಹದಿಹರೆಯದ ಮಕ್ಕಳು ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಭಾಳ ಮುಖ್ಯ ಅಂತೇಳಿ. ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಬೇಕಾಗಿದೆ ಮಕ್ಕಳಿಗೆ. ಸರಿಯಾದ ಫುಡ್ಡು ಇವತ್ತೇನಾಗಿದೆ ಅಂದರೆ, ಫಾಸ್ಟ್ ಫುಡ್ಗಳ ಕಡೆಗೆ ಹೆಚ್ಚೆಚ್ಚು ಆಕರ್ಷಿತರಾಗಿ ದೇ ಲೂಸ್ ದೇರ್ ಮೆಮೊರಿ ಪವರ್, ಫಾಸ್ಟ್ ಫುಡ್ಗಳಿಗೆ ಹೋಗಿ. ಅದರಿಂದ ಅವುಗಳನ್ನು ಕಡಿಮೆ ಮಾಡೋ ರೀತಿಯಲ್ಲಿ ಒಳ್ಳೆಯ ಆಹಾರ, ಬ್ಯಾಲೆನ್ಸ್ ಫುಡ್ನ ಬಗ್ಗೆ ಅವರಿಗೆ ಕಲ್ಪನೆಯನ್ನು ಕೊಡಿ. ಮೊಳಕೆ ಕಾಳುಗಳನ್ನು ತಿನ್ನೋದು, ಸೊಪ್ಪು ತರಕಾರಿಗಳನ್ನು ತಿನ್ನೋವಂಥದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಇರ್ಬೋದು. ಈ ಫಾಸ್ಟ್ ಫುಡ್ಗಳಿಗೆ ಹೆಚ್ಚು ಬಲಿಯಾಗ್ತಾ ಇರ್ತಕ್ಕಂಥ ಮಕ್ಕಳೇ ಇವರು. ನಿಮಗೆ ಗೊತ್ತಿದೆಯೋ ಇಲ್ಲ, ವೆರಿ ರೀಸೆಂಟ್ಲಿ ಡೆಲ್ಲಿ ಯೂನಿವರ್ಸಿಟಿ ಹೋಮ್ ಸೈನ್ಸ್ ಡಿಪಾರ್ಟ್ಮೆಂಟ್ನವರೊಂದು ಸಂಶೋಧನಾ ಲೇಖನವನ್ನು ಬರೆದರು. ಅದರಲ್ಲಿ ಹೇಳ್ತಾರೆ, ಇವತ್ತು ಅನಿಮಿಯಾದಂಥ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಅತ್ಯಂತ ಶ್ರೀಮಂತ ಮನೆತನದಿಂದ ಬರ್ತಕ್ಕಂತಹ ಹುಡುಗಿಯರು ಅಂತೇಳಿ. ಆದರೆ ಹಿಂದೇನಾಗಿತ್ತು ಅಂದರೆ, ಅತ್ಯಂತ ಬಡ ಮನೆತನದಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಅನಿಮಿಯಾ ಕಾಯಿಲೆಗಳು ಕಂಡು ಬರ್ತಾ ಇತ್ತು. ಆದರೆ ಇವತ್ತೇನಾಗಿದೆ ಅಂದರೆ, ಅತ್ಯಂತ ಶ್ರೀಮಂತ ಮನೆತನದಿಂದ ಬರ್ತಕ್ಕಂಥ ಹೆಣ್ಮಕ್ಳದನ್ನೇ ಎದುರಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅವರ ಫುಡ್ ಹ್ಯಾಬಿಟ್ಸ್ ಸರಿ ಇಲ್ಲ. ಫಾಸ್ಟ್ ಫುಡ್ಗಳು, ಚಾಕ್ಲೇಟ್ಗಳು ಇಂಥವುಗಳನ್ನೇ ತಿನ್ನೋ ಅಂಥದ್ದು. ಸರಿಯಾಗಿ ಮನೆಯಲ್ಲೆಂದೂ ತರಕಾರಿನಾಗಲಿ, ಮೊಳಕೆ ಕಾಳುಗಳನ್ನಾಗಲಿ ಅಥವಾ ಆಹಾರವನ್ನು ಮನೆಯಲ್ಲಿ ತಿನ್ನದೇ ಇರ್ತಕ್ಕಂಥದ್ದು ಇದಕ್ಕೆ ಕಾರಣ ಆಗಿದೆ ಅಂತ ಅಂದ್ಕೊಂಡ್ರಿ. ಅದಕ್ಕೆ ಬ್ಯಾಲೆನ್ಸ್ ಫುಡ್ನ ಪರಿಕಲ್ಪನೆಯನ್ನು ಮಕ್ಕಳಿಗೆ ಕೊಡಬೇಕಾದಂಥ ಅಗತ್ಯತೆ ಇದೆ. ಮತ್ತು ಹದಿಹರೆಯದ ಮಕ್ಕಳಲ್ಲಿ ಈ ಫ್ರಸ್ಟ್ರೇಷನ್ಸ್, ಟೆನ್ಷನ್ಸ್, ಮಾನಸಿಕವಾಗಿ ತೊಂದರೆಗಳು ಇರುತ್ತೆ. ಮಾನಸಿಕ ಒತ್ತಡಗಳು ಮತ್ತು ಆಶಾಭಂಗ ಇವುಗಳು ಸಹಜ. ಅದಕ್ಕೆ ನೀವು ನೋಡಿ, ಪ್ರತಿ ವರ್ಷ 10th ಸ್ಟ್ಯಾಂಡರ್ಡು PUC ರಿಸಲ್ಟ್ ಬಂದು ಮಾರನೇ ದಿವಸ ಪೇಪರಲ್ಲಿರುತ್ತೆ, ಒಬ್ಬ ಬಾವಿ ಬಿದ್ದ, ಒಬ್ಬ ಟ್ರೈನಿಗೆ ಬಿದ್ದ, ಮನೆ ಬಿಟ್ಟು ಓಡೋಗಿದ್ದಾರೆ. ಇದನ್ನೆಲ್ಲ ನಾವು ಒಬ್ಸರ್ವ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ
ಅತಿಯಾದ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಅತಿಯಾದ ಒತ್ತಡವನ್ನು ಈ ಮಕ್ಕಳ ಮೇಲೆ ಆಗ್ತಾ ಇರೋದ್ರಿಂದ ಕಡಿಮೆ ಅಂಕಗಳು ಬಂದ ತಕ್ಷಣ ಅಥವಾ ಮನೆಯಲ್ಲಿ ಹೇಳ್ಬಿಟ್ಟಿರ್ತಾನೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ ಅಂತ, ರಿಸಲ್ಟ್ ಹೋಗಿ ನೋಡಿದ್ರೆ ಫೇಲ್ ಆಗಿರುತ್ತೆ, ಮನೆಗೆ ಹೋದರೆ ಮತ್ತೆ ಬೈತಾರೆ ಅಂತ ಅಲ್ಲಿಂದನೇ ಓಡೋಗ್ಬಿಟ್ಟಿರ್ತಾನೆ. ಇವುಗಳನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಮೊನ್ನೆ ಒಬ್ಬ ಹರಿಹರದ ಒಬ್ಬ PUC ಅಂತ ಓದ್ತಾ ಇರುವಂತಹ ಮಗಳನ್ನು ಕರ್ಕೊಂಡು ಬಂದಿದ್ರು ಕೌನ್ಸಿಲಿಂಗಿಗೆ ಅಂತ. ಆ ವಿದ್ಯಾರ್ಥಿನಿಯನ್ನು ನಾನು ಮಾತಾಡಿಸಿದಾಗ ಅವಳು ಹೇಳಿದ್ಲು, ಯಾಕೆ ಈಗ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದರೆ ಅವಳು ಹೇಳಿದ್ಲು, ನನಗೆ ಶಾಲೆಯಲ್ಲೂ ಟೀಚರ್ಸಿಂದ ಒತ್ತಡ, ಮನೆಯಲ್ಲಿ ಪೇರೆಂಟ್ಸು ಒತ್ತಡ, ನೀನು 95 ತೆಗೆದಿದ್ದರೆ ಏನು ಉಪಯೋಗ ಇಲ್ಲ ಅಥವಾ 100ಕ್ಕೆ 100 ತೆಗಿಬೇಕು ಅನ್ನೋಂಥ ಒತ್ತಡ ಹಾಕಿ ನನಗೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಾಯಿಲ್ಲ, ಓದೋಕ್ಕಾಗ್ತಾಯಿಲ್ಲ, ನನಗೆ ಸಂಪೂರ್ಣ ಕಡಿಮೆ ಮಾರ್ಕ್ಸ್ಗಳು ಬರ್ತಾಯಿದೆ ಅಂತೇಳಿ. ಅಂದರೆ ಪೇರೆಂಟ್ಸ್ಗಳು ತಮಗಾಗದೇ ಇರೋದನ್ನು ತಮ್ಮ ಮಕ್ಕಳಲ್ಲಿ ಸಾಧನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಅತಿಯಾದ ಒತ್ತಡವನ್ನು ಇವತ್ತು ಮಕ್ಕಳ ಮೇಲೆ ಹಾಕ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ನಲ್ಲ, ಭಾಳಷ್ಟು ಜನ ಪೋಷಕರು ಸೈನ್ಸ್ ಓದಬೇಕು, ನಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಅಂಥ ರೀತಿಯಲ್ಲಿ ಒತ್ತಡಗಳನ್ನು ಹೇರ್ತಾ ಇದ್ದಾರೆ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ವೆರಿ ರೀಸೆಂಟ್ಲಿ ಚಿತ್ರದುರ್ಗದ ಒಬ್ಬ ವಿದ್ಯಾರ್ಥಿನಿ PUCನಲ್ಲಿ ಅವಳಿಗೆ 10th ಸ್ಟ್ಯಾಂಡರ್ಡಲ್ಲಿ ಶಿ ಗಾಟ್ ವೆರಿ ಲೋ ಮಾರ್ಕ್ಸ್, ಕಡಿಮೆ ಮಾರ್ಕ್ಸ್ ಬಂದಿತ್ತು. ಯಾವ ಕಾಲೇಜ್ಗೆ ಹೋದರೂ ಅವಳಿಗೆ ಸೈನ್ಸಲ್ಲಿ ಸೀಟ್ ಸಿಗಲಿಲ್ಲ. ಯಾವ ಕಾಲೇಜ್ನಲ್ಲೂ ಸೈನ್ಸ್ ಸೀಟ್ ಕೊಡಲಿಲ್ಲ, ಯಾಕೆಂದರೆ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತೇಳಿ. ಹತ್ಕೊಂತ ಮನೆಗೆ ಹೋಗ್ತಾಳೆ. ಅವಾಗ ಅವ್ರ ತಾಯಿ ಹೇಳ್ತಾರೆ, ಆ ವಿದ್ಯಾರ್ಥಿನಿ ಎಲ್ಲೂ ಸೀಟ್ ಸಿಗಲಿಲ್ಲ ಅಂತ ಹತ್ಕೊಂಡು ತಾಯಿ ಹತ್ರ ಮನೆಗೆ ಹೋಗ್ತಾಳೆ. ಆದರೆ ತಾಯಿ ಹೇಳ್ತಾಳೆ, ನೋಡಮ್ಮ, ಸೈನ್ಸ್ ಸೀಟ್ ಸಿಗದಿದ್ರೆ ಏನಾಯಿತು, ಆರ್ಟ್ಸ್ ತೊಗೊಂಡು ಹೋದು, ಆರ್ಟ್ಸ್ ಓದೋರಲ್ಲಿ ಏನು ದಡ್ರ, ಆರ್ಟ್ಸ್ನಲ್ಲೂ ಸಾಧನೆ ಮಾಡೋಕ್ಕೆ ಅವಕಾಶ ಇದೆ, ನೀನು ಯಾಕೆ ಆರ್ಟ್ಸ್ ತೊಗೊಳ್ಬಾರ್ದು ಅಂತೇಳಿ ಆ ಮಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ತಾಯಿ. ಆ ವಿದ್ಯಾರ್ಥಿನಿ ಆರ್ಟ್ಸ್ ತೊಗೊಂಡು PUC ಓದ್ತಾಳೆ, BA ಓದ್ತಾಳೆ, MA ಓದ್ತಾಳೆ. ನಂತರ UPSC ಎಕ್ಸಾಮಿನೇಷನ್ ಬರೆದು ಅವಳು ಈ ನಮ್ಮ ಚಿತ್ರದುರ್ಗದ ಒಬ್ಬ ಹುಡುಗಿ ಮೇಘ ಅನ್ನೋಂಥ ವಿದ್ಯಾರ್ಥಿನಿ 2018ರಲ್ಲಿ IAS ಪಾಸ್ ಮಾಡಿ ಇವತ್ತು ಡೆಪ್ಟಿ ಕಮಿಷನರ್ ಆಗಿದ್ದಾಳೆ ವಿದ್ಯಾರ್ಥಿ. ಸೈನ್ಸ್ ಸೀಟ್ ಸಿಗದೆ ಇರೋ ವಿದ್ಯಾರ್ಥಿನಿ PUCನಲ್ಲಿ. ಆಲೋಚನೆ ಮಾಡಿ ನೋಡಿ. ಹೀಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬೋ ಕೆಲಸವನ್ನು ಮಾಡಬೇಕೇ ಹೊರತು ಅವ್ರನ್ನ ಹೀಯಾಳಿಸೋ ಕೆಲಸವನ್ನು ಮಾಡಬೇಡಿ. ದಡ್ರು, ಕಡಿಮೆ ಅಂಕಗಳು ಬಂದಿದೆ ಅಂದ ತಕ್ಷಣ ಅವರಿಂದ ಏನೂ ಸಾಧನೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಆಲೋಚನೆ ಮಾಡಬೇಡಿ. ಇನ್ನೊಬ್ಬ ವಿದ್ಯಾರ್ಥಿ ದಾವಣಗೆರೆನಲ್ಲೇ ಒಂದು PU ಕಾಲೇಜಿನಲ್ಲಿ ಓದ್ತಾ ಇದ್ದ. ಅವನಿಗೆ PUCನಲ್ಲಿ 49% ಮಾರ್ಕ್ಸ್ ಬಂದಿತ್ತು. ಯಾವುದಕ್ಕೂ ಸೀಟ್ ಸಿಗಲಿಲ್ಲ. BSc AG, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲೂ ಸೀಟ್ ಸಿಗಲಿಲ್ಲ. ಅವರೊಬ್ಬ ಸ್ನೇಹಿತರು ನನ್ನ ಹತ್ರ ಕರ್ಕೊಂಡು ಬಂದಿದ್ದರು. ಸರ್, ಇವನಿಗೆ ಭಾಳ ಕಡಿಮೆ ಅಂಕಗಳು ಬಂದಿದೆ, ಏನು ಮಾಡ್ಬೋದು, ಇವನಿಗೆ ಸ್ವಲ್ಪ ಒಬ್ಬ ಸೈಕಾಲಜಿ ಟೀಚರ್ ಆಗಿ ನೀವೇನಾದ್ರು ಗೈಡ್ ಮಾಡ್ಬೋದಾ ಅಂತೇಳಿ. ಅವನಿಗೆ ಕೇಳಿದೆ ಯಾಕೆ ಅಂತೇಳಿ. ಆವಾಗ ಆ ವಿದ್ಯಾರ್ಥಿ ಹೇಳ್ದ, ಸರ್, ನನಗೆ ಕ್ರಿಕೆಟ್ ಅಂದರೆ ಭಾಳ ಇಷ್ಟ, ಕ್ರಿಕೆಟ್ ಆಡೋದ್ರಲ್ಲೇ ಕಾಲ ಕಳೆದುಬಿಟ್ಟಿದ್ದೀನಿ, ಸರಿಯಾಗಿ ಕ್ಲಾಸ್ಗಳಿಗೆ ಹೋಗ್ತಾ ಇರಲಿಲ್ಲ, ಅದಕ್ಕೆ ನನಗೆ ಭಾಳ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತೇಳಿ. ಆವಾಗ ಅವ್ನಿಗೆ ಹೇಳಿದೆ ನಾನು, ನಿನಗೆ ಕ್ರಿಕೆಟೇ ಇಷ್ಟ ಇರೋದಾದರೆ ಓದೋದನ್ನು ಬಿಟ್ಬಿಡು, ಯಾಕೆಂದರೆ ಸಚಿನ್ ತೆಂಡೂಲ್ಕರ್ ಸಹ 10ನೇ ಕ್ಲಾಸ್ ಫೇಲ್ ಆದವನು, ಕ್ರಿಕೆಟಲ್ಲೇ ದೊಡ್ಡ ಸಾಧನೆ ಮಾಡಿ ಭಾರತ ರತ್ನ ಪ್ರಶಸ್ತಿ ತೊಗೊಂಡಿದ್ದಾನೆ, ನಿನಗೆ ಇಷ್ಟ ಇರೋದಾದರೆ ಬಿಟ್ಬಿಡು ಅಂತೇಳಿ. ಅದಕ್ಕೆ ಆ ಹುಡುಗ ಹೇಳ್ದ, ಇಲ್ಲ ಸರ್, ಜಗಳೂರು ತಾಲೂಕಿನ ಒಬ್ಬ ಹುಡುಗ, ಆ ಹುಡುಗ ಹೇಳ್ದ, ಇಲ್ಲ ಸರ್, ಮನೆಯಲ್ಲಿ ಭಾಳ ಬಡತನ ಇದೆ, ನಮ್ಮ ತಂದೆ ತಾಯಿಗೆ ಇರೋದೇ 2 ಎಕರೆ ಜಮೀನು, ಎಷ್ಟೋ ಸಾರಿ ಬೇರೆ ಊರಕ್ಕೆ ಕೂಲಿ ಮಾಡೋಕ್ಕೆ ಹೋಗ್ತಾರೆ, ಅದರಿಂದ ನಾನು ಚೆನ್ನಾಗಿ ಓದಿ ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇದ್ದೀನಿ, ಅದರಿಂದ ನಾನು ಓದಬೇಕು ಅಂತ ಇದ್ದೀನಿ ಅಂತೇಳಿ. ಆಗ ಅವ್ರೊಂದು ಕೆಲಸ ಮಾಡು, ನಿನ್ನ ಕ್ರಿಕೆಟೆಲ್ಲ ಬಿಟ್ಬಿಡು, ಚೆನ್ನಾಗಿ ಓದು ಅಂತ ಹೇಳಿದೆ. ಮತ್ತೊಂದು ಸಾರಿ PUC ರಿಜೆಕ್ಟ್ ಮಾಡಿ ಬರೆದ, 75% ಮಾರ್ಕ್ಸ್ ಬಂತು. ಆವಾಗ ಅವನಿಗೆ ರೈತರ ಮಗ ಆದ ಕೋಟದಲ್ಲಿ ಅವನಿಗೆ ಒಂದು BSc AG ಸೀಟ್ ಸಿಕ್ತು ಬೆಂಗಳೂರಿನಲ್ಲಿ. BSc AGಯನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ದ, MSc AGಯನ್ನು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡಿದ ಅದೇ ವಿದ್ಯಾರ್ಥಿ. ಹೇಗೆ ಬದಲಾಯಿತು ಅಂದರೆ ಅವನ ಲೈಫು. ನಂತರ ಅವನು UPSC ಎಕ್ಸಾಮಿನೇಷನ್ ಬರೆದು IRS ಎಕ್ಸಾಮಿನೇಷನ್ ಪಾಸ್ ಮಾಡಿ ನಾವು ಈಸ್ ದಿ ಡೆಪ್ಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಬ್ಯಾಂಗ್ಳೂರ್. ಗೋವಾದಲ್ಲಿದ್ದ, ಈಗ ಬೆಂಗಳೂರಿಗೆ ಬಂದಿದ್ದಾನೆ. ಪ್ರಸನ್ನ ಕುಮಾರ್ ಅನ್ನೋಂತಹ ಹಸ್ಗೋಡ್ನ ಒಬ್ಬ ಹುಡುಗ, ಜಗಳೂರು ತಾಲೂಕಿನ ಹಸ್ಗೋಡ್ನ ಒಬ್ಬ ಹುಡುಗ. ಹಾಗೆ ನಿಮ್ಮ ಮಕ್ಕಳಲ್ಲಿರುವಂಥ ಸಾಮರ್ಥ್ಯವನ್ನು ಗುರುತಿಸಿ ಯಾವ ಕ್ಷೇತ್ರದಲ್ಲಿ ಅವರು ಮುಂದೆ ಬರೋಕ್ಕೆ ಸಾಧ್ಯತೆ ಇದೆ ಅದನ್ನು ಗುರುತಿಸಿ ಅವರಿಗೆ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸವನ್ನು ಮಾಡಬೇಕೆ ಹೊರತು ಅವರನ್ನು ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡಿ ಸಾಧ್ಯ ಇಲ್ಲ ಅನ್ನೋಂಥ ರೀತಿಯಲ್ಲಿ ಅವರನ್ನು ನಾವು ನೋಡಬಾರ್ದು ಅಂತೇಳಿ.
ಅದೇ ರೀತಿ ಲೈಂಗಿಕ ಶಿಕ್ಷಣವನ್ನು ನೀಡಬೇಕಾದಂಥ ಅಗತ್ಯತೆ ಇದೆ. ನಾನು ಹೇಳಿದೆ, ಯಾಕೆಂದರೆ ಲೈಂಗಿಕ ಅಂಗಾಂಗಗಳು ಜಾಗೃತವಾಗಿರುತ್ತೆ, ದೇಹದಲ್ಲಿ ಲೈಂಗಿಕ ಹಾರ್ಮೋನ್ಗಳು ಬಿಡುಗಡೆ ಆಗ್ತಕ್ಕಂಥ ಕಾಲ ಹದಿಹರೆಯದ ಕಾಲ. ಅದರಿಂದ ಅವರಿಗೆ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಆ ಕುತೂಹಲವನ್ನು ತಣಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಮಾರ್ಗದರ್ಶನವನ್ನು ಆ ಮಕ್ಕಳಿಗೆ ನೀಡಬೇಕಾದಂಥ ಅಗತ್ಯತೆ ಇದೆ. ದಿಸ್ ವಾಟ್ ಬಿಕಾಸ್ ಸೆಕ್ಸ್ ಎಜುಕೇಷನ್ ಅನ್ನೋದು ಬೇಡ ಅಂತ ಹೇಳ್ತೀವಿ, ಆದರೆ ಬಿಟ್ಟರೆ ನಿಮಗೆ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ವೇಸ್ ಟು ನೋ ಅಬೌಟ್ ಇಟ್. ಅದನ್ನು ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ಇವತ್ತು ತಪ್ಪು ದಾರಿಗಳಿಗೆ ಹೋಗೋದಕ್ಕಿಂತ ಮುಂಚೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಬೇಕು. ಅವರಿಗೆ ಯಾವ ರೀತಿಯ ದೇಹದಲ್ಲಿ ಏನು ಬದಲಾವಣೆಗಳಾಗುತ್ತೆ, ಹೌ ಟು ಕೋಪ್ ಅಪ್ ವಿತ್ ದೀಸ್ ಚೇಂಜಸ್ ಅನ್ನೋಂಥದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಬೇಕಾದಂಥ ಅಗತ್ಯ ಇದೆ. ಚಿಕ್ಕ ಕುಟುಂಬವನ್ನು ಪಾಲಿಸೋದ್ರ ಬಗ್ಗೆ ನಿಮ್ಮ ಮೌಲ್ಯಗಳಲ್ಲಿ ಹೇಳಬೇಕಾಗುತ್ತೆ. ಯಾಕೆಂದರೆ ನಾವು ವಿ ಆರ್ ಆಲ್ರೆಡಿ ಇನ್ ದಿ ಫಸ್ಟ್ ಆಫ್ ದಿ ವರ್ಲ್ಡ್, ಜನಸಂಖ್ಯೆಯಲ್ಲಿ ವಿಶ್ವದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ಸೊ ಅದರಿಂದ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಈ ಹದಿಹರೆಯದ ಹಂತದಲ್ಲಿ ಆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾದಂಥ ಅಗತ್ಯತೆ ಇದೆ. ಹೇಗೆ ನಮ್ಮನ್ನು ನಾವು ನಿಯಂತ್ರಿಸ್ಕೊ ಜೀವನದ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಂದರೆ ಯಾಕೆ ನಾವು ಚಿಕ್ಕ ಕುಟುಂಬವನ್ನು ಪಾಲಿಸಬೇಕಾದಂಥ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಇವತ್ತು ಮಕ್ಕಳಿಗೆ ಅಗತ್ಯತೆ ಇದೆ. ವಯಸ್ಕರಿಗೆ ಅದನ್ನು ನೀಡೋದ್ರಿಂದ ಏನು ಉಪಯೋಗ ಇಲ್ಲ. ಈಗಾಗಲೇ 2, 3, 4, 5 ಮಕ್ಕಳಾಗಿರೋರಿಗೆ ಹೇಳಿ ಉಪಯೋಗ ಇಲ್ಲ. ಯಾರು ಈ ಹಂತವನ್ನು ಪ್ರವೇಶಿಸ್ತಾ ಇದ್ದಾರೆ ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕಾದಂತಹ ಅಗತ್ಯತೆ ಇದೆ. ಲಿಂಗ ತಾರತಮ್ಯವನ್ನು ತೊಡೆದಾಕಂಥ ಕೆಲಸವನ್ನು ಮಾಡಿ, ಗಂಡು ಹೆಣ್ಣು ಅನ್ನೋಂಥ ತಾರತಮ್ಯ ಇವತ್ತೂ ಇದೆ, ನಮ್ಮ ಕುಟುಂಬಗಳಲ್ಲಿದೆ, ಶಾಲಾ ಕಾಲೇಜುಗಳಲ್ಲಿದೆ. ಆ ಲಿಂಗ ತಾರತಮ್ಯವನ್ನು ತೊಡೆದಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾದಂತಹ ಅಗತ್ಯತೆ ಇದೆ. ಮತ್ತು ಶಾಲೆಗಳಲ್ಲಿ ಇದ್ರ ಜೊತೆಗೆ ಸಾಂಸ್ಕೃತಿಕ ಪರಂಪರೆಯನ್ನು, ಒಳ್ಳೆಯ ಆಯುರ್ವೇದ, ಯೋಗ, ಧ್ಯಾನ, ಅನ್ಯಾಯ ಇಂಥವುಗಳ ಬಗ್ಗೆ, ಅಥವಾ ಆತಿಥ್ಯ, ಮತೀಯ ಸೌಹಾರ್ದತೆ, ಇಂತಹ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಈ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಅನ್ಯಾಯ, ಅಪ್ರಾಮಾಣಿಕತೆ, ಭ್ರಷ್ಟಾಚಾರ ಇವುಗಳನ್ನು ವಿರೋಧಿಸ್ತಕ್ಕಂಥ ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಕ್ಕಂಥ ಅಗತ್ಯತೆ ಇದೆ. ಅದರಿಂದ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಅದೇ ಹಂತದಲ್ಲಿ ಏನು ಉಪನ್ಯಾಸಕರಾಗಿದ್ದರೆ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ನೀವು ನಿಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಗಮನ ಹರಿಸಿದರೆ, ಅವ್ರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರೆ, ಅವರು ಬಂದು ನಿಮ್ಮ ಹತ್ರ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ, ನಿಮ್ಮ ಪರಿಹಾರವನ್ನು ಪಡ್ಕೊಳ್ತಾರೆ. ಆದರೆ ಕೆಲವು ಶಿಕ್ಷಕರು ನಾವೇನು ಮಾಡ್ತೀವಿ ಅಂದರೆ, ವಿ ಟ್ರೈ ಟು ಮೈಂಟೈನ್ ಡಿಸ್ಟೆನ್ಸ್ ವಿತ್ ದಿ ಚಿಲ್ಡ್ರನ್, ಮಕ್ಕಳನ್ನ ಹತ್ರಕ್ಕೆ ಸೇರಿಸೋದೇ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಬಂದು ನಿಮ್ಮ ಹತ್ರ ಸಮಸ್ಯೆಯನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲದ ಜೊತೆಗೆ ಮಕ್ಕಳಲ್ಲಿ ಜೀವನ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ, ಅಂಥ ಜೀವನ ಕೌಶಲ್ಯಗಳನ್ನು ಬೆಳೆಸಿದರೆ ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಒಂದು ಆತ್ಮವಿಶ್ವಾಸವನ್ನು ಅವರಲ್ಲಿ ಬೆಳೆಸ್ಬೋದು ನೀವು. ಮತ್ತು ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂತಹ ಸಾಮರ್ಥ್ಯ ಆ ಮಕ್ಕಳಲ್ಲಿ ಬೆಳೆಸಿದ್ದೇ ಆದರೆ ನೀವು ಕೊಡೋಂಥ ಶಿಕ್ಷಣ ಹೆಚ್ಚು ಪ್ರಯೋಜನ ಆಗುತ್ತೆ. ಅಂಥ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀವು ಬೋಧಿಸ್ತಕ್ಕಂಥ ಯಾವುದೇ ವಿಷಯದಲ್ಲಾದರೂ ಬೋಧಿಸಬಹುದು. ನಾನು ಗಣಿತ ಶಿಕ್ಷಕ ಇದು ಸಾಧ್ಯ ಇಲ್ಲ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ಶಿಕ್ಷಕ ಪ್ರತಿಯೊಂದು ವಿಷಯದಲ್ಲೂ ಆ ವಿಷಯಗಳನ್ನು ಮತ್ತು ನಿಮ್ಮ ದಿನನಿತ್ಯ ಮಾಡ್ತಕ್ಕಂತಹ ಶಾಲಾ ಚಟುವಟಿಕೆಗಳ ಮೂಲಕ ಇಂಥ ಮೌಲ್ಯಗಳನ್ನು ಬಿತ್ತುವಂಥ ಕೆಲಸವನ್ನು ನಾವು ನೀವುಗಳು ಮಾಡಿದರೆ ಖಂಡಿತ ಇದರಿಂದ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಜೀವನದಲ್ಲಿ ಸರಿಯಾದ ದಾರಿಯನ್ನು ಮಕ್ಕಳು ತುಳಿದು ಈ ದೇಶಕ್ಕೆ ಕೊಡುಗೆ ನೀಡುವಂತಹ ವ್ಯಕ್ತಿಗಳನ್ನಾಗಿ ರೂಪುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ನೀವುಗಳು ಮಾಡೋಣ ಅನ್ನೋಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಕರೆದು ನನ್ನ ಕೆಲವು ಅನಿಸಿಕೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬೋಧನೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಕುರಿತು ಮೌಲ್ಯಯುತ ಮಾತುಗಳನ್ನಾಡಿದ ಶ್ರೀಯುತ HV ವಾಮದೇವಪ್ಪ ಸರ್ ಇವರಿಗೆ ಧನ್ಯವಾದಗಳು. ಈಗ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಎಲ್ಲ ತಾಲೂಕು ಅಧ್ಯಕ್ಷರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವ ಶ್ರೀಯುತ ಮಹೇಶ್ ಮಾಶ್ಯಾಳ್, ಸಂಪನ್ಮೂಲ ವ್ಯಕ್ತಿಗಳು, ಹ್ಯೂಮನ್ ಮೈಂಡ್ಸೆಟ್ ಕೋಚ್, ಧಾರವಾಡ ಇವರ ಕಿರು ಪರಿಚಯ ನೀಡಲಿದ್ದಾರೆ. ಶ್ರೀಯುತ ತೆಲಗಿ ಮಂಜುನಾಥ್, ಇತಿಹಾಸ ಉಪನ್ಯಾಸಕರು, SSJVP ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಸಂತೆಬೆನ್ನೂರು ಇವರು. It's our gracious pleasure. I am very happy to introduce and addressing
Mr. Mahesh Marshall, sir, is one of the greatest human mindset trainer in India and throughout the world. Mr. Mahesh Marshall is the MBA degree holder in Human Resources Management, and has got his degree in MSc Counseling and Psychotherapy. He is on the mission to touch, move and inspire 10 million lives towards a happy and purpose of life, each and every people throughout the world. He is the founder director of Connect, a well-reputed training organization of South India. He is the founder director of Vistara Jindagi, an online university in making. He is director of an agri company, Sangachadvam Foundation, which is a mission of create a million aspirants in agriculture entrepreneurs. He is well known as a human mindset coach in the corporate world. He has been giving his training and coaching to more than 64 companies to enhance their productivity. Performance in regarding the performance and profitability of the company and all employees of the company. He is known for his institutive approach in solving problems in the corporate world. He works on the human mindset and bring a shift for the good of organizations. He has empowered more than 1 million youth and around 20,000 officials from government and corporate world. He has trained and empowered 20,000 teachers to become masterful teachers. Honorable Sir, he has reached 2 million viewers on social media through his life lessons. He is the lead trainer in Higher Education Academy. He is working with Karnataka Udyoga Mitra to nurture startups. He is coaching many educational institutions to enhance their quality of education by introducing innovative practices. He has been confirmed with Jewel of India award by IIEM and also as Beacon of Hope for Humanity by Alliance International. He is an author of the best sold out book throughout the world. It's the name, It Is Never Too Late, which is must read for every MBA aspirant. He is one of the earth to fulfill the good given purpose in life and to promote and to inculcate the personality of the every individuals of the India and the throughout the world people. So I over to Honorable Sir Mr. Mahesh Marshall. Please come on the dais. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.